Hello students, in our previous session we discussed block diagram of computer system. The block diagram of computer system consists of input unit, memory unit, control unit and output unit. Through input unit or through input devices, we will give the data to the computer system. By using processing unit, it processes the data. By using memory unit, it stores the data, and through output unit, it gives the information. Okay. This is the very fundamental block diagram of any kind of computer system. Now, let us study the evolution of computer one by one. In that, the first one is abacus. So, abacus ಅನ್ನೋದನ್ನು ನಿಮಗೆ ಗೊತ್ತಿದೆ ಆಲ್ರೆಡಿ. ಅಬ್ಯಾಕಸ್ ಫಸ್ಟ್ ಕಂಪ್ಯೂಟಿಂಗ್ ಮಿಷಿನ್ ಅಂದರೆ ಕಂಪ್ಯೂಟರ್ನ ನಾವು ಫಸ್ಟ್ ಡಿಸೈನ್ ಮಾಡಿದ್ದು ಯಾವ ಪರ್ಪಸ್ಸಿಗೆ ಅಂತ ಹೇಳಿದ್ರೆ ಇಟ್ ಈಸ್ ಡಿಸೈನ್ ಫಾರ್ ದಿ ಕ್ಯಾಲ್ಕುಲೇಷನ್ ಪರ್ಪಸ್. ಸೊ ದಟ್ in previous days they were used abacus for calculation. So, it is the first known calculating machine used for counting. So, abacus machine ಈ ಥರ ಇರುತ್ತೆ. ಸೊ ಇದನ್ನು ಏನಕ್ಕೆ ಯೂಸ್ ಮಾಡ್ತಿದ್ರು ಅಂತ ಹೇಳಿದ್ರೆ ಕ್ಯಾಲ್ಕುಲೇಷನ್ ಪರ್ಪಸ್ಸಿಗೆ ಯೂಸ್ ಮಾಡ್ತಿದ್ರು. ಈಗಲೂ ಕೂಡ ಕೆಲವು ಸ್ಟೂಡೆಂಟ್ಸ್ಗಳು ಅಬ್ಯಾಕಸ್ ಕಲಿಯಕ್ಕೆ ಹೋಗ್ತೀವಿ ಅಂತ ಹೇಳ್ತಾರೆ. ವಾಟ್ ಈಸ್ ದಟ್ ಆ್ಯಕ್ಚುಲಿ? ಈ ಥರದೊಂದು ಇನ್ಸ್ಟ್ರೂಮೆಂಟ್ ಇರುತ್ತೆ. ಥ್ರೂ ದಟ್ ಇನ್ಸ್ಟ್ರೂಮೆಂಟ್ ದೇ ವಿಲ್ ಕೌಂಟ್ ದಿ ನಂಬರ್ಸ್ಗಳನ್ನ ಕೌಂಟ್ ಮಾಡೋದಕ್ಕೆ. ಸೊ ವಿತೌಟ್ ಟೇಕಿಂಗ್ ಎನಿ ಬುಕ್ ಆ್ಯಂಡ್ ಪೆನ್, ಯಾವುದೇ ರೀತಿಯ ಬುಕ್ಕು ಪೆನ್ ಇಲ್ಲದೇ ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ಈ ಡಿವೈಸನ್ನು ಅಥವಾ ಈ ಇನ್ಸ್ಟ್ರೂಮೆಂಟನ್ನು ಯೂಸ್ ಮಾಡ್ತಾರೆ. ಸೊ ಅದೇ ಥರ ಪ್ರೀವಿಯಸ್ ಡೇಸಲ್ಲಿ ಕ್ಯಾಲ್ಕುಲೇಷನ್ ಪರ್ಪಸ್ಸಿಗೆ ಇಟ್ ವಾಸ್ ಯೂಸ್ಡ್ ಫಾರ್ ಕ್ಯಾಲ್ಕುಲೇಷನ್ ಪರ್ಪಸ್. It is mainly used for addition, subtraction, multiplication and division. ಸೊ ಫಸ್ಟಿಗೆ ಅಡಿಷನ್ ಮತ್ತು ಸಬ್ಸ್ಟ್ರಾಕ್ಷನ್ ಮಾತ್ರ ಮಾಡ್ತಿದ್ರು. ಲೇಟರ್ ಡೇಸಲ್ಲಿ ಏನು ಮಾಡಿದ್ರು ಅಂತ ಹೇಳಿದ್ರೆ ಡಿವಿಷನ್ ಪರ್ಪಸ್ಸಿಗೂ ಕೂಡ ಆ್ಯಂಡ್ ಮಲ್ಟಿಪ್ಲಿಕೇಶನ್ ಪರ್ಪಸ್ಸಿಗೂ ಕೂಡ ಅಬ್ಯಾಕಸ್ ಮಿಷಿನ್ನ ಯೂಸ್ ಮಾಡ್ತಿದ್ರು. ಓಕೆ. ಸೊ ದಟ್ ಅಬ್ಯಾಕಸ್ ವಾಸ್ ದಿ ಫಸ್ಟ್ ನೌನ್ ಕ್ಯಾಲ್ಕುಲೇಟಿಂಗ್ ಮಿಷಿನ್, ಫಸ್ಟ್ ನೌನಿಂಗ್ ಕ್ಯಾಲ್ಕುಲೇಟಿಂಗ್ ಮಿಷಿನ್ ಫಾರ್ ಕೌಂಟಿಂಗಿಗೆ ಯೂಸ್ ಮಾಡ್ತಿದ್ದಂಥ ಫಸ್ಟ್ ಡಿವೈಸ್ ಅಥವಾ ಮಿಷಿನ್ ಅಂತ ಹೇಳಿದ್ರೆ ದಟ್ ಈಸ್ ಅಬ್ಯಾಕಸ್. ಓಕೆ, ಕ್ಲಿಯರ್? ನೆಕ್ಸ್ಟ್ ಕಂಪ್ಯೂಟರ್ ಮತ್ತೆ ಹೇಗೆ ಎವಾಲ್ವ್ ಆಯಿತು ಇನ್ನೂ ಫರ್ದರ್ ಅಂತ ಹೇಳಿದ್ರೆ ನೇಪಿಯರ್ ಬೋನ್ಸ್. ಇಟ್ ವಾಸ್ ಇನ್ವೆಂಟೆಡ್ ಬೈ ಜಾನ್ ನೇಪಿಯರ್. ಸೊ ನೇಪಿಯರ್ ಬೋನ್ಸು ಕೂಡ ಇಟ್ ಈಸ್ ಆಲ್ಸೋ ಲೈಕ್ ಅಬ್ಯಾಕಸ್ ಮಿಷಿನ್, ಬಟ್ ಸಮ್ ಡಿಫ್ರೆಂಟ್ ಟೆಕ್ನಿಕ್ಸ್ ವರ್ ಯೂಸ್ಡ್ ಇನ್ ದಿಸ್ ಆ್ಯಂಡ್ ಇಟ್ ವಾಸ್ ಇನ್ವೆಂಟೆಡ್ ಬೈ ಜಾನ್ ನೇಪಿಯರ್. ಸೊ ಅಬ್ಯಾಕಸ್ ಮಿಷಿನ್ ಆದಮೇಲೆ ನೇಪಿಯರ್ ಬೋನ್ಸನ್ನು ಯೂಸ್ ಮಾಡ್ತಿದ್ರು. ಸೊ ಆ ಡಿವೈಸ್ ಈ ಥರ ಇತ್ತು. And then next is Pascaline machine. Blaise Pascaline invented the first mechanical calculator. ಸೊ ಅಬ್ಯಾಕಸ್ ಇರ್ಬೋದು ಅಥವಾ ನೇಪಿಯರ್ ಬೋನ್ಸ್ ಇರ್ಬೋದು, ಅವೆರಡು ಮೆಕ್ಯಾನಿಕಲ್ ಅಲ್ಲ. ಒಂದು ಬೋರ್ಡಿಗೆ ರಾಡ್ ಇರುತ್ತೆ, ರಾಡಿಗೆ ಬೀಡ್ಸ್ ಇರುತ್ತೆ, ಅದನ್ನು ಯೂಸ್ ಮಾಡಿ ಕ್ಯಾಲ್ಕುಲೇಷನ್ ಮಾಡ್ತಿದ್ರು. ಬಟ್ ಮೆಕ್ಯಾನಿಕಲ್ ಕ್ಯಾಲ್ಕುಲೇಟರ್ ಆಗಿ ಫಸ್ಟ್ ಇನ್ವೆಂಟ್ ಆಗಿದ್ದು ಯಾವುದು ಅಂತ ಹೇಳಿದ್ರೆ ಪ್ಯಾಸ್ಕಲಿನ್. ಪ್ಯಾಸ್ಕಲಿನ್ ಈಸ್ ದಿ ಫಸ್ಟ್ ಮೆಕ್ಯಾನಿಕಲ್ ಕ್ಯಾಲ್ಕುಲೇಟರ್. ಮೆಕ್ಯಾನಿಕಲ್ ಕ್ಯಾಲ್ಕುಲೇಟರ್ ಅಂದರೆ ಏನು? ಹಾಗಾದರೆ ಮೆಕ್ಯಾನಿಕಲ್ ಆಪರೇಷನ್ಸಿಂದ ವರ್ಕ್ ಆಗೋವಂಥದ್ದು. ಮೆಕ್ಯಾನಿಕಲ್ ಆಪರೇಷನ್ಸ್ ಅಂತ ಹೇಳಿದ್ರೆ ಅಲ್ಲಿ ನಮಗೆ ಗೇರ್ಸ್ ಆ್ಯಂಡ್ ಲೆವರ್ಸ್ ಅಂತ ಹೇಳಿ ಬರುತ್ತೆ. ಗೇರ್ಸ್ ಮತ್ತು ಲೆವರ್ಸ್ನ ಯೂಸ್ ಮಾಡಿ ಸ್ಪಿನ್ ಆಗ್ತಾಯಿತ್ತು. ಸ್ಪಿನ್ ಆಗಿ ರೊಟೇಷನ್ ಮಾಡಿ ಡೈಲಿಂಗ್ ಪ್ಯಾಡ್ ಥರ ಅದನ್ನು ರೊಟೇಟ್ ಮಾಡಿ ಕ್ಯಾಲ್ಕುಲೇಷನ್ ಮಾಡ್ತಿದ್ರು. ಸೊ ಹಿಂದಿನ ಫೋನ್ಗಳು ನಿಮಗೆ ಗೊತ್ತಿರ್ಬೋದು, ಲ್ಯಾಂಡ್ ಫೋನ್ಗಳಲ್ಲಿ ರೊಟೇಷನ್ ಸ್ಪ್ರಿಂಗ್ ಥರ ಇರುತ್ತೆ, ಅದ್ರ ಮೇಲೆ 10 ಡಿಜಿಟ್ಸ್ ಇರುತ್ತೆ, 0 to 9. ಅದನ್ನು ಯಾವ ನಂಬರ್ ಬೇಕೋ ಅದನ್ನು ರೊಟೇಟ್ ಮಾಡಿದ್ರೆ ಆ ಪರ್ಟಿಕ್ಯುಲರ್ ನಂಬರ್ ಹೇಗೆ ಕನೆಕ್ಟ್ ಆಗ್ತಿತ್ತು, ಅದೇ ಥರ ಈ ಪ್ಯಾಸ್ಕಲಿನ್ ಮಿಷಿನಲ್ಲೂ ಕೂಡ ಗೇರ್ಸ್ಗಳಿರ್ತಿತ್ತು, ಗೇರ್ ಮತ್ತು ಗೇರ್ ಲಿವರ್ಸ್ಗಳಿರ್ತಿತ್ತು. ಸೊ ಅದರಿಂದ ಏನಾಗ್ತಿತ್ತು, ರೊಟೇಷನ್ ಮಾಡ್ತಿದ್ದಂಗೆ ಡೈಲಿಂಗ್ ಮಾಡ್ತಿದ್ದಂಗೆ ಕ್ಯಾಲ್ಕುಲೇಷನ್ ಅಥವಾ ಕೌಂಟಿಂಗ್ ಅನ್ನೋದು ಆಗ್ತಿತ್ತು. ಸೊ ದಟ್ Blaise Pascal invented the first mechanical calculator. It was using simple components such as gears and levers. ಅದನ್ನು ಯೂಸ್ ಮಾಡ್ತಿದ್ರು. ಸೊ ಈ ಮಿಷಿನಲ್ಲಿ ಎಷ್ಟು ಗೇರ್ಸ್ ಲೆವರ್ಸ್ ಇರ್ತಿತ್ತು ಅಂತ ಅಂದರೆ 8 ರಿಂಗ್ಸ್ಗಳು ಇರ್ತಿತ್ತು. 1 2 3 4 5 6 7 8 ಲೆವರ್ಸ್ ಥರ ಇರ್ತಿತ್ತು ಸ್ಪಿನ್ ಡಯಲ್.
ಸೊ ಅದನ್ನು ರೊಟೇಷನ್ ಮಾಡ್ತಿದ್ದಂಗೆ ಕ್ಯಾಲ್ಕುಲೇಷನಿಗೆ ಈಸಿ ಆಗ್ತಿತ್ತು. ಅಂದರೆ ಈಗ ನೀವು ಹೇಗೆ ಕ್ಯಾಲ್ಕುಲೇಟರಲ್ಲಿ ಪ್ರೆಸ್ ಮಾಡಿದಾಗ ನಂಬರ್ ಡಿಜಿಟ್ ಆಗ್ತಿತ್ತೋ ಅದೇ ಥರನೇ ಇಲ್ಲೇನಾಗುತ್ತೆ, ಆ ಲಿವರ್ನ ರೊಟೇಟ್ ಮಾಡಿದಾಗ ನಂಬರ್ ಅಪಿಯರ್ ಆಗ್ತಿತ್ತು. ಕ್ಲಿಯರ್ ಆಗ್ತಾ ಇದೆ ಅಲ್ವಾ? ಓಕೆ, ನೆಕ್ಸ್ಟ್ ಈಸ್ ಪವರ್ ಲೂಮ್ ಕ್ಯಾಲ್ಕುಲೇಟರ್. ಸೊ ಇದಾಗ್ತಿದ್ದಂಗೆ ಇನ್ 1801 ಜೋಸೆಫ್ ಮ್ಯಾರಿ ಜಕ್ವರ್ಡ್ ಇನ್ವೆಂಟೆಡ್ ಪವರ್ ಲೂಮ್. ಸೊ ದಿಸ್ ಈಸ್ ಪವರ್ ಲೂಮ್. ಈ ಮಿಷಿನ್ ಈ ಥರ ಇತ್ತು. ಇವೆಲ್ಲ ಈಗ ಆ್ಯಂಟಿಕ್ಗಳೀಗ. ಸೊ ಇವೆಲ್ಲ ಯಾರು ಯೂಸ್ ಮಾಡಲ್ಲ. ಬಟ್ ಇವೆಲ್ಲ ಹೇಗೆ ಡೆವಲಪ್ ಆಯಿತು, ಕಂಪ್ಯೂಟರ್ ಸಿಸ್ಟಮ್ ಅನ್ನೋದು ಹೇಗೆ ಡೆವಲಪ್ ಆಯಿತು ಅನ್ನೋದು ಇದು ರೆಪ್ರೆಸೆಂಟ್ ಮಾಡ್ತಾ ಹೋಗುತ್ತೆ. ಸೊ ಪವರ್ ಲೂಮ್ ಕ್ಯಾಲ್ಕುಲೇಟರ್, ಜೋಸೆಫ್ ಮ್ಯಾರಿ ಜಕ್ವರ್ಡ್ ಇನ್ವೆಂಟೆಡ್ ಎ ಪವರ್ ಲೂಮ್. ದಿಸ್ ಕ್ಯಾನ್ ಬಿ ಟೇಕನ್ ಆಸ್ ದಿ ಫಸ್ಟ್ ರೀಡ್ ಓನ್ಲಿ ಮೆಮೊರಿ ಡಿವೈಸ್. ಸೊ ನಾನೆನ್ನೆ ಹೇಳ್ತಾ ಇದ್ದೆ, ರೀಡ್ ಓನ್ಲಿ ಅಂದರೆ ಮೆಮೊರಿ ಡಿವೈಸಸ್ಸಲ್ಲಿ ಎರಡು ಥರ ಬರುತ್ತೆ, ರೀಡ್ ಆ್ಯಂಡ್ ರೈಟ್ ಮೆಮೊರೀಸ್ ಆ್ಯಂಡ್ ರೀಡ್ ಓನ್ಲಿ ಅಂತ ಹೇಳಿ ಬರುತ್ತೆ. ರೀಡ್ ಆ್ಯಂಡ್ ರೈಟ್ ಅಂತ ಹೇಳಿದ್ರೆ ವಿ ಕ್ಯಾನ್ ರೀಡ್ ಆ್ಯಸ್ ವೆಲ್ ಆಸ್ ವಿ ಕ್ಯಾನ್ ಎಡಿಟ್. ಸೊ ನಾವು ದಿಸ್ ಈಸ್ ರೀಡ್ ಓನ್ಲಿ, ಐ ಕೆನಾಟ್ ಎಡಿಟ್ ದಿಸ್ PPT ನಾವು. ಯಾಕೆ? ಸೊ PPT ಆಲ್ರೆಡಿ ಸ್ಟೋರ್ ಆಗಿದೆ, ಆ ಸ್ಟೋರ್ ಆಗಿರೋಂಥದ್ದು ಡಿಸ್ಪ್ಲೇ ಆಗ್ತದೆ. ಐ ಆಮ್ ನಾಟ್ ಏಬಲ್ ಟು ಎಡಿಟ್ ದಿಸ್ ಅನ್ನೋ ಬದಲು ದಟ್ ಅಂತ ಹಾಕಬೇಕು ಅಂದರೆ ಎಡಿಟ್ ಮಾಡೋಕ್ಕೆ ಬರೋದಿಲ್ಲ. ಈ ಥರದಕ್ಕೆ ನಾವೇನಂತ ಕರಿತೀವಿ, ರೀಡ್ ಓನ್ಲಿ ಅಂತ ಹೇಳಿ ಕರಿತೀವಿ. ಸೊ ಅದೇ ಥರ ಇದೇ ಇಂಟ್ರ್ಯಾಕ್ಟಿವ್ ಬೋರ್ಡ್ ಆಗಿತ್ತು ಅಂದರೆ ಏನಾಗುತ್ತೆ, ರೀಡ್ ಆ್ಯಸ್ ವೆಲ್ ಆ್ಯಸ್ ರೈಟ್. ಸೊ ರೀಡು ಮಾಡ್ಬೋದು, ಜೊತೆಗೆ ರೈಟಿಂಗು ಕೂಡ ಮಾಡ್ಬೋದು. ಆ ಥರದಕ್ಕೆ ರೀಡ್ ಆ್ಯಂಡ್ ರೈಟ್ ಅಂತ ಹೇಳಿ ಕರಿತೀವಿ. ಸೊ ಪವರ್ ಲೂಮ್ ಕ್ಯಾಲ್ಕುಲೇಟರ್ ವಾಸ್ ದಿ ಫಸ್ಟ್, ಕ್ಯಾನ್ ಬಿ ಕನ್ಸಿಡರ್ಡ್ ಆಸ್ ದಿ ಫಸ್ಟ್ ರೀಡ್ ಓನ್ಲಿ ಮೆಮೊರಿ ಡಿವೈಸ್. ಸೊ ಇದು ಮೆಮೊರಿ ಡಿವೈಸು ಅಂದರೆ ಒಂದು ಸತಿ ಸ್ಟೋರ್ ಆಗಿರೋಂಥ ಡೇಟಾನ ಮತ್ತೆ ಪದೇ ಪದೇ ಚೇಂಜ್ ಮಾಡೋಕ್ಕೆ ಬರೋದಿಲ್ಲ. ಜಸ್ಟ್ ಲೈಕ್ CD. ಸೊ CD-ಯಲ್ಲಿ ಎರಡು ಥರ CD ಬರುತ್ತೆ, ರೀರೈಟ್ ಡಿಸ್ಕ್, ಓನ್ಲಿ ರೀಡ್ ಡಿಸ್ಕ್ ಅಂತ ಹೇಳಿ ಬರುತ್ತೆ. ಅಂದರೆ ಒಂದು ಸತಿ ಬರೆದಾದ್ಮೇಲೆ ಅದಕ್ಕೆ ಬರ್ನ್ ಮಾಡಾದ್ಮೇಲೆ ಮತ್ತೆ ಡೇಟಾನ ನಾವು ಅದಕ್ಕೆ ಫೀಡ್ ಮಾಡೋಕ್ಕೆ ಬರೋದಿಲ್ಲ. ರೀರೈಟಬಲ್ ಡಿಸ್ಕ್ ಅಲ್ಲಾದರೆ ಏನು ಮಾಡ್ಬೋದು, ಎಗೈನ್ ಆ್ಯಂಡ್ ಎಗೈನ್ ಎಗೈನ್ ಆ್ಯಂಡ್ ಎಗೈನ್ ಎಗೈನ್ ಆ್ಯಂಡ್ ಎಗೈನ್ ನಾವೇನು ಮಾಡ್ತಾ ಇರ್ಬೋದು, ಆ ಡೇಟಾನ ಎರೇಸ್ ಮಾಡ್ತಾ ಇರ್ಬೋದು ಮತ್ತು ಡೇಟಾನ ರೀರೈಟ್ ಮಾಡ್ತಾ ಇರ್ಬೋದು. ಸೊ ಅದು ರೀಡ್ ಆ್ಯಂಡ್ ರೈಟ್. ಸೊ ದಿಸ್ ಈಸ್ ಕನ್ಸಿಡರ್ಡ್ ಆ್ಯಸ್ ಫಸ್ಟ್ ರೀಡ್ ಓನ್ಲಿ ಮೆಮೊರಿ ಡಿವೈಸ್. ಓಕೆ, ಕ್ಲಿಯರ್? ನೆಕ್ಸ್ಟ್ ಈಸ್ ಡಿಫರೆನ್ಸ್ ಇಂಜಿನ್. ಸೊ ಈ ಹೆಸರು ನಿಮಗೆ ತುಂಬ ಫೆಮಿಲಿಯರ್, ಚಾರ್ಲ್ಸ್ ಬ್ಯಾಬೇಜ್. ಚಾರ್ಲ್ಸ್ ಬ್ಯಾಬೇಜ್ ಇಸ್ ಕಾಲ್ಡ್ ಆಸ್ ಫಾದರ್ ಆಫ್ ಕಂಪ್ಯೂಟರ್ ಸಿಸ್ಟಮ್. ಸೊ ಯಾಕೆ ಅವ್ರನ್ನ ಫಾದರ್ ಆಫ್ ಕಂಪ್ಯೂಟರ್ ಅಂತ ಹೇಳಿ ಕರೆದ್ರು ಅಂತ ಹೇಳಿದ್ರೆ, ಸೊ ಅವರೇನು 20th century or 21st century ಅವರಲ್ಲ, ಈಸ್ 18th or 19th century ಅವರು. ದಟ್ ಈಸ್ 1822 ಅಲ್ಲಿ ಅವರು ಇನ್ವೆಂಟ್ ಮಾಡಿದಂತಹ ಒಂದು ಇನ್ವೆನ್ಷನ್ನ ನಾವೀಗೇನು ಮಾಡ್ತಾ ಇದ್ದೀವಿ, ಅಡ್ವಾನ್ಸ್ ಟೆಕ್ನಾಲಜಿಯಲ್ಲಿ ಯೂಸ್ ಮಾಡ್ತಾ ಇದ್ದೀವಿ ಅಷ್ಟೇ. ಅಂದರೆ ಅವ್ರೇನು ಫೌಂಡೇಶನ್ ಹಾಕಿದ್ರಲ್ಲ, ಆ ಫೌಂಡೇಶನ್ ಬೇಸಿಸ್ ಮೇಲೆ ನಾವೀಗ ಒಂದು ದೊಡ್ಡ ಬಿಲ್ಡಿಂಗ್ನೇ ಕಟ್ಟಿದ್ದೀವಿ. ದಟ್ ಈಸ್ ಕಂಪ್ಯೂಟರ್ ಸಿಸ್ಟಮ್ ಅನ್ನೋ ಒಂದು ಬಿಲ್ಡಿಂಗ್ನ ಕಟ್ಟಿದ್ದೀವಿ. ಹಿ ಡಿಸೈನ್ಡ್ ಆ್ಯನ್ ಆಟೋಮ್ಯಾಟಿಕ್ ಕ್ಯಾಲ್ಕುಲೇಟಿಂಗ್ ಮಿಷಿನ್ ಇನ್ 1822. ಸೊ ಇಷ್ಟು ದಿವಸ ಇದ್ದಿದ್ದು ಅಂದರೆ ಬಿಫೋರ್ ಚಾರ್ಲ್ಸ್ ಬ್ಯಾಬೇಜ್ ಇದ್ದಂಥದ್ದೇನೋ ಅವೆಲ್ಲ ಮ್ಯಾನ್ಯುಯಲ್ ಕ್ಯಾಲ್ಕುಲೇಷನ್ ಆಗುವಂತಹದ್ದು, ಆಟೋಮ್ಯಾಟಿಕ್ ಆಗಿ ಆಗ್ತಾ ಇರಲಿಲ್ಲ. ಸೊ ಹಿ ಡಿಸೈನ್ಡ್ ಆ್ಯನ್ ಆಟೋಮ್ಯಾಟಿಕ್ ಕ್ಯಾಲ್ಕುಲೇಟಿಂಗ್ ಮಿಷಿನ್ ದಟ್ ಈಸ್ ಕಾಲ್ಡ್ ಡಿಫರೆನ್ಸ್ ಇಂಜಿನ್. ಸೊ ಡಿಫರೆನ್ಸ್ ಇಂಜಿನ್ ಅವ್ರೇನು ಮಾಡಿದ್ರು, ಡಿಸೈನ್ ಮಾಡಿದ್ರು. ಸೊ ದಟ್ ಇನ್ 1822 ಚಾರ್ಲ್ಸ್ ಬ್ಯಾಬೇಜ್ ಡಿಸೈನ್ಡ್ ಆ್ಯನ್ ಆಟೋಮ್ಯಾಟಿಕ್ ಕ್ಯಾಲ್ಕುಲೇಟಿಂಗ್ ಮಿಷಿನ್. ವಾಟ್ ಈಸ್ ದಟ್ ಮಿಷಿನ್ ಕಾಲ್ಡ್? ಡಿಫರೆನ್ಸ್ ಇಂಜಿನ್. ಸೊ ಎರಡು ಮಿಷಿನ್ ಇವರು ಇನ್ವೆಂಟ್ ಮಾಡಿದ್ದಾರೆ, ಒಂದು ಡಿಫರೆನ್ಸ್ ಇಂಜಿನ್ ಆ್ಯಂಡ್ ಅನದರ್ ಒನ್ ಈಸ್ ಅನಾಲಿಟಿಕಲ್ ಇಂಜಿನ್. ಲೇಟರ್ ಹಿ ಡಿಸೈನ್ಡ್ ಅನಾಲಿಟಿಕಲ್ ಇಂಜಿನ್. ಸೊ ಡಿಫರೆನ್ಸ್ ಇಂಜಿನ್ ಆದಮೇಲೆ ಅನಾಲಿಸಿಸ್ ಮಾಡೋದಕ್ಕೆ ಒಂದು ಮಿಷಿನ್ನ ಡಿಸೈನ್ ಮಾಡಿದ್ರು, ದಟ್ ಈಸ್ ಅನಾಲಿಟಿಕಲ್ ಇಂಜಿನ್. ದಿಸ್ ಅನಾಲಿಟಿಕಲ್ ಇಂಜಿನ್ ಕನ್ಸಿಸ್ಟೆಡ್ 5 units which became the basic principles for the development of modern computer. So analytical engine na design ಮಾಡ್ತಿದ್ದಂಗೆ in this analytical engine he included 5 units. What are those 5 units? Input ಅನ್ನೋದು ಬೇಕು, ಔಟ್ಪುಟ್ ಅನ್ನೋದು ಬೇಕು, ಮೆಮೊರಿ ಅನ್ನೋದು ಬೇಕು, ಅದೇ ಥರ ಟೆಂಪ್ರವರಿ ಮೆಮೊರಿ ಅಂತ ಹೇಳಬೇಕು, ಆ್ಯಂಡ್ ದೆನ್ ಆಪರೇಷನ್ ಪ್ರೊಸೆಸಿಂಗ್ ಅನ್ನೋದು ಬೇಕು ಅಂತ ಹೇಳಿ 5 ಯೂನಿಟ್ಸ್ನ ಅವರು ಕನ್ಸಿಡ್ರೇಷನ್ಸ್ ತೊಗೊಂಡ್ರು. ಯಾವಾಗ 1822 ಲೇಟರ್ ಅಂದರೆ 1822 1825 ಅಲ್ಲೇ ಆ ತರಹ ಅವರು ಅದನ್ನು ಯೋಚನೆ ಮಾಡಿದ್ದಾರೆ.
So that this analytical engine consisted 5 units which became the basic principles for the development of modern computer. So modern computer ಇಂದು ಬ್ಲಾಕ್ ಡಯಾಗ್ರಾಮ್ನ ನಾವೀಗ ಪ್ರೀವಿಯಸ್ ಅಲ್ಲಿ ನೋಡಿದ್ವಿ. ಏನೇನಿರುತ್ತೆ? ಇನ್ಪುಟ್ ಯೂನಿಟ್ ಇರುತ್ತೆ, ಔಟ್ಪುಟ್ ಯೂನಿಟ್ ಇರುತ್ತೆ, ಮೆಮೊರಿ ಯೂನಿಟ್ ಇರುತ್ತೆ, ಪ್ರಾಸೆಸಿಂಗ್ ಯೂನಿಟ್ ಇರುತ್ತೆ. ಸೊ ಇದನ್ನು ಪ್ರೀವಿಯಸ್ಸೇ ಅವರು ಡಿಸೈನ್ ಮಾಡಿದರು. ಆದ್ದರಿಂದ he is called as father of computer. So that hence he is called as father of computers. ಅಂದರೆ ಮಾಡರ್ನ್ ಕಂಪ್ಯೂಟರ್ ಹೇಗೆ ಇರಬೇಕು ಅನ್ನೋದನ್ನು ಇನ್ವೆಂಟ್ ಮಾಡಿದ್ದು ಚಾರ್ಲ್ಸ್ ಬ್ಯಾಬೇಜ್ ಆಗಿರೋದ್ರಿಂದ ಇವರಿಗೆ ನಾವು ಫಾದರ್ ಆಫ್ ಕಂಪ್ಯೂಟರ್ಸ್ ಅಂತ ಹೇಳಿ ಕರಿತೀವಿ. ಕ್ಲಿಯರ್ ಆಗ್ತಾ ಇದೆ ಅಲ್ವಾ? ಹೂ ಈಸ್ ಕಾಲ್ಡ್ ಫಾದರ್ ಆಫ್ ಕಂಪ್ಯೂಟರ್? ಚಾರ್ಲ್ಸ್ ಬ್ಯಾಬೇಜ್. ಸ್ಪೆಲ್ಲಿಂಗ್ನ ಕರೆಕ್ಟಾಗಿ ಬರಿಬೇಕು. ಓಕೆ, ಹಾಗಾದರೆ ಎರಡು ಇನ್ಸ್ಟ್ರೂಮೆಂಟ್ಸ್ನ ಅವರು ಡಿಸೈನ್ ಮಾಡಿದ್ರು. ಒಂದು ಡಿಫರೆನ್ಸ್ ಇಂಜಿನ್ ಆ್ಯಂಡ್ ಅನದರ್ ಒನ್ ಈಸ್ ಅನಾಲಿಟಿಕಲ್ ಇಂಜಿನ್. ಸೊ ದಿಸ್ ಈಸ್ ಡಿಫರೆನ್ಸ್ ಇಂಜಿನ್. ಡಿಫರೆನ್ಸ್ ಇಂಜಿನ್ ಹೇಗಿತ್ತು ಅಂತ ಹೇಳಿ ಜಸ್ಟ್ ಎಲ್ಲ ಗೋಲ್ಡ್ ಫಿಲಮ್ಸ್ ಥರ ಕಾಣಿಸ್ತಾ ಇದೆ. ಸೊ ಈ ಮಿಷಿನ್ಗಳನ್ನ ಯೂಸ್ ಮಾಡಿಕೊಂಡೆ ಅವ್ರೇನು ಮಾಡ್ತಿದ್ರು, ಸ್ಟೋರೇಜ್ ಇರ್ಬೋದು ಅಥವಾ ಪ್ರೊಸೆಸಿಂಗ್ ಇರ್ಬೋದು ಅದನ್ನೆಲ್ಲದನ್ನು ಕೂಡ ಇದ್ರ ಮುಖಾಂತರ ಅಥವಾ ಕ್ಯಾಲ್ಕುಲೇಷನ್ ಇರ್ಬೋದು ಅದನ್ನು ಇದರಲ್ಲೇ ಮಾಡ್ತಾಯಿದ್ರು. ಆ್ಯಂಡ್ ದೆನ್ ಅನಾಲಿಟಿಕಲ್ ಇಂಜಿನ್, ದಿಸ್ ಈಸ್ ಅನಾಲಿಟಿಕಲ್ ಇಂಜಿನ್. ಕ್ಲಿಯರ್? ಓಕೆ, ಡಿಫರೆನ್ಸ್ ಆ್ಯಸ್ ವೆಲ್ ಆಸ್ ಅನಾಲಿಟಿಕಲ್ ಇಂಜಿನ್. ನೆಕ್ಸ್ಟ್ ಈಸ್ ಒಂದು ಲೇಡಿ ಫೋಟೋ ಹಾಕಿದ್ದೀನಿ. ಶಿ ಈಸ್ ದಿ ಫಸ್ಟ್ ಪ್ರೋಗ್ರಾಮರ್. ಸೊ ಈಗ ಪ್ರೋಗ್ರಾಮರ್ಸ್ ಅಂತ ಹೇಳಿ ಕರಿತೀವಿ. ಅಂದರೆ ಫಸ್ಟ್ ಕೋಡಿಂಗ್ ಟೆಕ್ನಿಕ್ಸ್ಗಳನ್ನ ಬರೆದವರು ಯಾರು ಅಂತ ಹೇಳಿದ್ರೆ, ಡೆವಲಪ್ ಮಾಡಿದವರು ಲೇಡಿ ಅಡಾ ಲವ್ಲೇಸ್. ಲೇಡಿ ಅಡಾ ಲವ್ಲೇಸ್ ಈಸ್ ದಿ ಫಸ್ಟ್ ಪ್ರೋಗ್ರಾಮರ್. ಶಿ ಸ್ಟಾರ್ಟೆಡ್ ರೈಟಿಂಗ್ ದಿ first computer algorithms and she predicted that later computers will have the abilities to do more than mathematical calculations. ಸೊ ನಾವು ಹೇಳ್ತಾ ಇದ್ದೀವಿ ಲೇಡಿ ಅಡಾ ಲವ್ಲೇಸ್ ಇವರನ್ನ ಫಸ್ಟ್ ಪ್ರೋಗ್ರಾಮರ್ ಅಂತ ಹೇಳಿ ಕರಿತೀವಿ. ಸೊ ಇಲ್ಲಿ ಪ್ರೋಗ್ರಾಮ್ ಅಂತ ಹೇಳಿದ್ರೆ ಪ್ರೋಗ್ರಾಮಿಂಗ್ ಕೋಡ್ಸ್ಗಳನ್ನೇ ಬರೆಯುವಂಥದ್ದಲ್ಲ. ಇಟ್ ಇನ್ಕ್ಲೂಡ್ಸ್ ವೆರೈಟೀಸ್ ಆಫ್ ಸ್ಟೇಜಸ್ ಇನ್ ದಟ್ ಅಲ್ಗಾರಿದಮ್ ಡೆವಲಪ್ಮೆಂಟ್ ಅಂತ ಹೇಳಿ ಕರಿತೀವಿ. ಅಂದರೆ ಬ್ಲೂ ಪ್ರಿಂಟ್ನ ಮೊದಲು ನಾವು ರೆಡಿ ಮಾಡ್ಕೊಳ್ಳೋವಂಥದ್ದು. ಬ್ಲೂ ಪ್ರಿಂಟ್ ರೆಡಿ ಮಾಡೋದಂತ ಹೇಳಿದ್ರೆ ಯಾವುದು ಇನ್ಪುಟ್ ಆಗಿರಬೇಕು, ಯಾವುದು ಆಪರೇಷನ್ ಆಗಿರಬೇಕು, ಎಲ್ಲಿ ಸ್ಟೋರ್ ಆಗಬೇಕು, ಔಟ್ಪುಟ್ ಏನು ಬರಬೇಕು, ಫೈನಲ್ ರಿಸಲ್ಟ್ ಏನು ಬರಬೇಕು ಅನ್ನೋದನ್ನು ಬ್ಲೂ ಪ್ರಿಂಟ್ಸ್ ಅಂತ ಹೇಳಿ ಕರಿತೀವಿ. ಸೊ ಅದಕ್ಕೆ ನಾವಿಲ್ಲಿ ಅಲ್ಗಾರಿದಮ್ ಅಂತ ಹೇಳಿ ಕೂಡ ಕರಿತಾ ಇದ್ದೀವಿ. ದಿಸ್ ಅಲ್ಗಾರಿದಮ್ ಮೀನ್ಸ್ ದಟ್ ಸ್ಟೆಪ್ ಬೈ ಸ್ಟೆಪ್ ಸೊಲ್ಯೂಷನ್ ಆಫ್ ಎ ಪ್ರಾಬ್ಲಮ್. Step by step solution of a problem is called as algorithm. She written the first algorithm for calculation purpose. Calculation purpose ಗೆ ಅಂತಾನೆ ಒಂದು ಅಲ್ಗಾರಿದಮ್ನ ಅವರು ಬರೆದ್ರು. ಆದ್ದರಿಂದ ಈ ಅಲ್ಗಾರಿದಮ್ನ ನೆಕ್ಸ್ಟ್ ಏನಾಗುತ್ತೆ, ಕರೆಸ್ಪಾಂಡಿಂಗ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ನ ಯೂಸ್ ಮಾಡಿದಾಗ ಪ್ರೋಗ್ರಾಮ್ಸ್ ಆಗುತ್ತೆ. ದೇರ್ಫೋರ್ she started writing the first computer algorithm. ಫಸ್ಟ್ ಕಂಪ್ಯೂಟರ್ ಅಲ್ಗಾರಿದಮ್ನ ಬರೆದಿರೋದ್ರಿಂದ ಇವರೇ ಆಗಿರೋದ್ರಿಂದ ಇವರನ್ನು ನಾವು ಫಸ್ಟ್ ಪ್ರೋಗ್ರಾಮರ್ ಅಂತ ಹೇಳಿ ಕರಿತೀವಿ. ಆ್ಯಂಡ್ ಶಿ ಪ್ರಿಡಿಕ್ಟೆಡ್ ದಟ್ ಲೇಟರ್ ಕಂಪ್ಯೂಟರ್ಸ್ ವಿಲ್ ಹ್ಯಾವ್ ದಿ ಎಬಿಲಿಟೀಸ್ ಟು ಡೂ ಮೋರ್ ದೆನ್ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ಸ್. ಅಂದರೆ ಅವರು ಆವಾಗಲೇ ಪ್ರಿಡಿಕ್ಟ್ ಮಾಡಿದರು ಅರೌಂಡ್ 1850 ಏನಂತ ಅಂದರೆ ಮುಂದೆ ಬರುವಂತಹ ಕಂಪ್ಯೂಟರ್ ಸಿಸ್ಟಮ್ಸ್ಗಳು ಬರೇ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನಿಗೆ ಮಾತ್ರ ಅಲ್ಲ ಅದರಿಗಿಂತನೂ ತುಂಬಾ ಜಾಸ್ತಿ ಆದಂತಹ ವರ್ಕ್ಗಳನ್ನ ಅಥವಾ ಜಾಸ್ತಿ ಆಪರೇಷನ್ಸ್ಗಳನ್ನ ಮಾಡುವಂತಹ ಎಬಿಲಿಟಿ ಇರತ್ತೆ ಅಂತ ಹೇಳಿ 1850s ಹಂಗೆ ಪ್ರಿಡಿಕ್ಟ್ ಮಾಡಿದ್ರು. ಓಕೆ, ಹೂ ಇಸ್ ಕಾಲ್ಡ್ ಫಸ್ಟ್ ಪ್ರೋಗ್ರಾಮರ್? ಲೇಡಿ ಅಡಾ ಲವ್ಲೇಸ್. ಹೂ ಇಸ್ ಕಾಲ್ಡ್ ಫಾದರ್ ಆಫ್ ಕಂಪ್ಯೂಟರ್? ಚಾರ್ಲ್ಸ್ ಬ್ಯಾಬೇಜ್. ಕ್ಲಿಯರ್? ಗೊತ್ತಾಗ್ತಾ ಇದೆ ಅಲ್ವಾ ಹಾಗಾದರೆ? ಸೊ ದೀಸ್ ಆರ್ ದಿ ಡಿಫರೆಂಟ್ ಮಿಷಿನ್ಸ್. ಆ್ಯಂಡ್ ದೆನ್ ನೆಕ್ಸ್ಟ್ ಈಸ್ ಹಾಲ್ರಿತ್ ಟ್ಯಾಬ್ಲೇಟಿಂಗ್ ಮಿಷಿನ್. ಸೊ ಹಾಲ್ರಿತ್ ಅನ್ನೋರು ಟ್ಯಾಬ್ಯುಲೇಟಿಂಗ್ ಮಿಷಿನ್ನ ಡೆವಲಪ್ ಮಾಡಿದ್ರು. ಹರ್ಮನ್ ಹಾಲ್ರೈಟ್ ಇನ್ವೈಟೆಡ್ ಎ ಕೌಂಟಿಂಗ್ ಮಿಷಿನ್ ಟು ಕೌಂಟ್ ದಿ ಪಾಪ್ಯುಲೇಷನ್ ಆಫ್ USA. ಸೊ ಪಾಪ್ಯುಲೇಷನ್ನ ಕೌಂಟ್ ಮಾಡೋದಕ್ಕೆ ಅಂತಲೇ USA ಒಂದು ಮಿಷಿನ್ನ ಡೆವಲಪ್ ಮಾಡ್ತಾರೆ. ಯಾರು? ಹರ್ಮನ್ ಹಾಲ್ರೈಟ್ ಇನ್ವೆಂಟೆಡ್ ಎ ಕೌಂಟಿಂಗ್ ಮಿಷಿನ್ ಫಾರ್ ಫಾರ್ ದಿ ಪರ್ಪಸ್ ಆಫ್ ಪಾಪ್ಯುಲೇಷನ್ ಕೌಂಟ್ ಮಾಡೋದಕ್ಕೆ ಯೂಸ್ ಮಾಡಿದ್ರು. ದಿಸ್ ಎಲೆಕ್ಟ್ರಾನಿಕ್ ಮಿಷಿನ್ ಈಸ್ ಏಬಲ್ ಟು ರೀಡ್ ದಿ ಇನ್ಫಾರ್ಮೇಷನ್ ಆನ್ ದಿ ಪಂಚ್ಡ್ ಕಾರ್ಡ್ಸ್ ಆ್ಯಂಡ್ ಪ್ರೊಸೆಸ್ ಇಟ್ ಎಲೆಕ್ಟ್ರಾನಿಕಲಿ. ಸೊ ಪಂಚ್ಡ್ ಕಾರ್ಡ್ಸ್ ಅಂತ ಹೇಳಿದ್ರೆ ಕಾರ್ಡ್ಸ್ ಮೇಲೆ ಕಾರ್ಡ್ಸನ್ನು ಹಾಕಿದ ತಕ್ಷಣ ಪಂಚ್ ಆಗುವಂಥದ್ದು. ಅಂದರೆ ಈಗ ಹಳೆ ಕೀಬೋರ್ಡ್ಗಳು ಇದ್ವು,
ಅಂದರೆ ಟೈಪಿಂಗ್ ಮಿಷಿನ್ಗಳಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಹಿಂಗೆ ಹೊಡೆದ ತಕ್ಷಣ ಒಂದು ಮೆಕ್ಯಾನಿಕಲ್ ಆಪ್ರೇಷನ್ ಆಗಿ ಬಂದು ಪಟ್ ಅಂತ ಒಂದು ಪೇಪರ್ ಮೇಲೆ ಹೊಡೆಯುತ್ತೆ, ಅದರಿಂದ ಪ್ರಿಂಟ್ ಆಗ್ತಾ ಹೋಗುತ್ತೆ. ಸೊ ಅದೇ ಥರ ಪಂಚ್ಡ್ ಕಾರ್ಡ್ಸ್ಗಳು ಕೂಡ. ಸೊ ಪಂಚ್ಡ್ ಕಾರ್ಡ್ಸ್ನ ಯೂಸ್ ಮಾಡಿ ಏನು ಮಾಡ್ತಿದ್ರು ಇವರು, ಎಲೆಕ್ಟ್ರಾನಿಕ್ ಮಿಷಿನ್, ಈ ಮಿಷಿನ್ ಎಲೆಕ್ಟ್ರಾನಿಕ್ ಮಿಷಿನಲ್ಲಿ ಏನು ಮಾಡ್ತಿತ್ತು ಅಂತ ಹೇಳಿದ್ರೆ, ದಿಸ್ ಎಲೆಕ್ಟ್ರಾನಿಕ್ ಮಿಷಿನ್ ಈಸ್ ಏಬಲ್ ಟು ರೀಡ್ ದಿ ಇನ್ಫಾರ್ಮೇಷನ್ ಆನ್ ಪಂಚ್ಡ್ ಕಾರ್ಡ್ಸ್ ಆ್ಯಂಡ್ ಪ್ರೊಸೆಸ್ ದಿ ಎಲೆಕ್ಟ್ರಾನಿಕಲಿ. ಸೊ ಎಲೆಕ್ಟ್ರಾನಿಕಲಿ ರೀಡ್ ಮಾಡ್ತಿತ್ತು, ಅದೇ ಥರ ಪ್ರೊಸೆಸ್ ಆಗುವಂಥದ್ದು ಕೂಡ ಎಲೆಕ್ಟ್ರಾನಿಕಲಿನೇ ಆಗ್ತಿತ್ತು, ಅಂದರೆ ಥ್ರೂ ಕರೆಂಟಿಂದನೇ ಆಗ್ತಿತ್ತು. ಅಂದರೆ ಮೆಕ್ಯಾನಿಕಲ್ ಆ್ಯಕ್ಷನ್ ಇರ್ತಿರ್ಲಿಲ್ಲ, ಇಲ್ಲಿ ಎಲೆಕ್ಟ್ರಿಕಲ್ ಆ್ಯಕ್ಷನಿಂದ ಪಂಚರ್ಡ್ ಕಾರ್ಡ್ಸ್ ಮೇಲೆ ಇರುವಂತಹ ಡೇಟಾನ ಅಥವಾ ಇನ್ಫಾರ್ಮೇಷನ್ನ ರೀಡ್ ಮಾಡ್ತಿತ್ತು. ಆ್ಯಂಡ್ ದೆನ್ ಹರ್ಮನ್ ಹಾಲ್ರೈಟ್ ವಾಸ್ ದಿ ಫೌಂಡರ್ ಆಫ್ IBM. IBM ಅನ್ನೋ ಕಂಪ್ನಿ ಈಗಲೂ ಕೂಡ ಪ್ರೆಸೆಂಟಲ್ಲಿ ಇದೆ, ತುಂಬ ಟೆಕ್ನಾಲಜಿಯಲ್ಲಿ ಡೆವಲಪ್ ಆಗಿರುವಂಥ ಕಂಪ್ನಿ IBM ಕಂಪನಿ. ಇಂಟರ್ನ್ಯಾಷನಲ್ ಬಿಸ್ನೆಸ್ ಮೆಷಿನ್ ಅಂತ ಅಬ್ರಿವೇಷನ್. ಸೊ ಆ ಕಂಪನಿನ ಫೌಂಡ್ ಮಾಡಿದವರು ಅಂದರೆ ಸ್ಟಾರ್ಟ್ ಮಾಡಿದವರು ಯಾರು, ಹರ್ಮನ್ ಹಾಲ್ರೈಟ್ ಅವರು ಸ್ಟಾರ್ಟ್ ಮಾಡಿದ್ರು. ಓಕೆ, ದಿಸ್ ಈಸ್ ದಿ ಒನ್ ಆಫ್ ದಿ ಕ್ಯಾಲ್ಕುಲೇಟಿಂಗ್ ಆರ್ ಟ್ಯಾಬ್ಯುಲೇಟಿಂಗ್ ಮಿಷಿನ್. ಸೊ ದೀಸ್ ಆರ್ ದಿ ಪ್ರೀವಿಯಸ್ ಡೇಸಲ್ಲಿ ಯೂಸ್ ಮಾಡ್ತಿದ್ದಂತಹ ಕೌಂಟಿಂಗ್ ಮಿಷಿನ್ಸ್ಗಳು. ಸೊ ಮಾಡರ್ನ್ ಟೆಕ್ನಾಲಜಿಗೆ ಬರ್ತಿದ್ದಂಗೆ ಏನಾಗುತ್ತೆ, ಸೊ ಜನರೇಷನ್ಸ್ ಆಫ್ ಕಂಪ್ಯೂಟರ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಅಂದರೆ ಫಸ್ಟ್ ಸ್ಟೇಜಲ್ಲಿ ಏನಾಯಿತು, ಸೆಕೆಂಡ್ ಸ್ಟೇಜಲ್ಲಿ ಏನಾಯಿತು, ಥರ್ಡ್ ಸ್ಟೇಜಲ್ಲಿ ಏನಾಯಿತು, ಫೋರ್ತ್ ಸ್ಟೇಜ್, ಫಿಫ್ತ್ ಸ್ಟೇಜ್, ಈ ಥರ ಜನರೇಷನ್ಸ್ ಆಫ್ ಕಂಪ್ಯೂಟರ್ನ ನೋಡೋದಾದರೆ, ಸೊ ಫಸ್ಟ್ ಸ್ಟೇಜ್, ಸೆಕೆಂಡ್ ಸ್ಟೇಜ್, ಥರ್ಡ್ ಸ್ಟೇಜ್, ಫೋರ್ತ್ ಸ್ಟೇಜ್, ಫಿಫ್ತ್ ಸ್ಟೇಜಲ್ಲಿ ಇದ್ದೀವಿ ಈಗ ಅಟ್ ಪ್ರೆಸೆಂಟ್ ನಾವು. At present 5 generations of computers are there. They are first generation, second generation, third generation of computer, fourth generation and fifth generation. The computer has evolved from large sized simple calculating machine to smaller but much more powerful machine. So first generation ಅಲ್ಲಿ ಇದ್ದಂತಹ ಮಿಷಿನಿಗೂ ಪ್ರೆಸೆಂಟ್ ಡೇಯಲ್ಲಿರುವಂತಹ ಮಿಷಿನ್ಗೂ ತುಂಬಾ ಡಿಫ್ರೆನ್ಸ್ ಇದೆ. ಫಸ್ಟ್ ಜನರೇಷನಲ್ಲಿ ಲಾರ್ಜ್ ಸೈಜಲ್ಲಿ ಇರ್ತಿತ್ತು, ಆ ಪರ್ಫಾರ್ಮೆನ್ಸು ತುಂಬ ಕಡಿಮೆ ಇತ್ತು. ಬಟ್ ಪ್ರೆಸೆಂಟ್ ಡೇಯಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ತುಂಬಾ ಸ್ಮಾಲ್ ಸೈಜ್ ಮಿನಿಯೇಚರ್ಸ್ ಆಗಿದೆ, ಬಟ್ ಮಾಡೋವಂಥ ಪವರ್ಫುಲ್ ಕೆಲಸಗಳು ಕೆಲಸಗಳು ತುಂಬ ಪವರ್ಫುಲ್ ಆಗಿ ಇರುತ್ತೆ. ದ ಎವಲ್ಯೂಷನ್ ಆಫ್ ಕಂಪ್ಯೂಟರ್ ಟು ದಿ ಕರೆಂಟ್ ಸ್ಟೇಟ್ ಈಸ್ ಡಿಫೈನ್ಡ್ ಇನ್ ಟರ್ಮ್ಸ್ ಆಫ್ ಜನರೇಷನ್ ಆಫ್ ಕಂಪ್ಯೂಟರ್. ಸೊ ಅದೇ ಹೇಳಿದಾಗೆ ಕಂಪ್ಯೂಟರ್ಸ್ ಈಗ ಸ್ಟೇಜ್ ಬೈ ಸ್ಟೇಜ್ ಡೆವಲಪ್ ಆಗ್ತಾ ಇದೆ, ಅದನ್ನು ನಾವೇನಂತ ಕರಿತೀವಿ, ಜನರೇಷನ್ಸ್ ಅಂತ ಹೇಳಿ ಕರಿತೀವಿ. ಈಚ್ ಜನರೇಷನ್ ಆಫ್ ಕಂಪ್ಯೂಟರ್ ಈಸ್ ಡಿಸೈನ್ಡ್ ಬೇಸ್ಡ್ ಆನ್ ಎ ನ್ಯೂ ಟೆಕ್ನಾಲಜಿಕಲ್ ಡೆವಲಪ್ಮೆಂಟ್ ರಿಸಲ್ಟಿಂಗ್ ಇನ್ ಬೆಟರ್, ಚೀಪರ್ ಆ್ಯಂಡ್ ಸ್ಮಾಲರ್ ಕಂಪ್ಯೂಟರ್ಸ್ ದಟ್ ಆರ್ ಮೋರ್ ಪವರ್ಫುಲ್, ಫಾಸ್ಟರ್ ಆ್ಯಂಡ್ ಎಫಿಷಿಯೆಂಟ್ ದೆನ್ ಪ್ರಿಸಿಡರ್ಸ್. ಸೊ ಜನರೇಷನ್ ವೈಸ್ ಜನರೇಷನ್ ಕಂಪ್ಯೂಟರ್ ಇನ್ಕ್ರೀಸ್ ಆಗ್ತಾ ಇದೆ ಅಂತ ಅಂದರೆ ಡೆವಲಪ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಇನ್ ಈಚ್ ಜನರೇಷನ್ ವಿ ವರ್ ಇನ್ವಾಲ್ವ್ಡ್ ಆರ್ ಇಟ್ ಇನ್ಕ್ಲೂಡ್ಸ್ different new technologies are involved in each generation, and generation to generation performance will increases, cost is reduced, size is reduced and power consumption is reduced and more faster than previous generation it is evolved. So that there are 5 generations are there, and currently there are 5 generations of computer. In the following substance we will discuss the generation of computer in terms of technology used by them, hardware and software. ಅಂದರೆ ಪ್ರತಿ ಜನರೇಷನಲ್ಲಿ ಏನಾಗಿದೆ, ಹಾರ್ಡ್ವೇರು ಕೂಡ ಚೇಂಜ್ ಆಗ್ತಿತ್ತು, ಆಸ್ ವೆಲ್ ಆಸ್ ಸಾಫ್ಟ್ವೇರ್ಸ್ ಕೂಡ ಚೇಂಜ್ ಆಗ್ತಿತ್ತು. ಕಂಪ್ಯೂಟಿಂಗ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂದರೆ ಕ್ಯಾರೆಕ್ಟರಿಸ್ಟಿಕ್ಸ್ ಕೂಡ ಚೇಂಜ್ ಆಗ್ತಿತ್ತು, ದಟ್ ಈಸ್ ಸ್ಪೀಡ್, ನಂಬರ್ ಆಫ್ ಇನ್ಸ್ಟ್ರಕ್ಷನ್ಸ್ ಎಕ್ಸಿಕ್ಯೂಟೆಡ್ ಪರ್ ಸೆಕೆಂಡ್. ಸೊ ಇಲ್ಲಿ ಕಂಪ್ಯೂಟರ್ಸ್ ಅಂತ ಹೇಳಿ ಬಂದಾಗ ಅದು ನಾವೇನು ಯಾವ ರೀತಿಯಲ್ಲಿ ಮೆಷರ್ ಮಾಡ್ತೀವಿ ಅಂತ ಹೇಳಿದ್ರೆ ಅದರ ಸ್ಪೀಡನ್ನು ನಂಬರ್ ಆಫ್ ಇನ್ಸ್ಟ್ರಕ್ಷನ್ಸ್ ಎಕ್ಸಿಕ್ಯೂಟೆಡ್ ಪರ್ ಸೆಕೆಂಡ್ ಅಂತ ಹೇಳಿ ಕರಿತೀವಿ. ಸೊ ನೀವೀಗ ಒಂದು ಪ್ರೊಸೆಸರ್ನ ಪರ್ಚೇಸ್ ಮಾಡ್ತಾ ಇದ್ದೀರಾ, ಒಂದು ಪ್ರೊಸೆಸರ್ ಪರ್ಚೇಸ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಅದ್ರ ಸ್ಪೀಡ್ ಎಷ್ಟು ಅಂತ ಹೇಳಿದ್ರೆ 1 Gbps ಅಂತ ಹೇಳಿ ಇದೆ ಅಂತ ಇಟ್ಕೊಳ್ಳಿ. 1 Gbps ಒಂದು ಪ್ರೊಸೆಸರ್ನ ಸ್ಪೀಡು 1 Gbps. ಗಿಗಾ ಅಂದರೆ 1 Gbps ಅಂತ ಹೇಳಿದ್ರೆ 1 ಗಿಗಾಬೈಟ್ ಪರ್ ಸೆಕೆಂಡ್. 1 ಗಿಗಾಬೈಟ್ ಇನ್ಸ್ಟ್ರಕ್ಷನ್ಸ್ ವಿಲ್ ಬಿ ಎಕ್ಸಿಕ್ಯೂಟೆಡ್ ಪರ್ ಸೆಕೆಂಡ್. 1 ಗಿಗಾಬೈಟ್ ಅಂದರೆ ಎಷ್ಟು ಹಾಗಾದರೆ? ಗಿಗಾ ಮೀನ್ಸ್ 10 ಪವರ್ 9. ಸೊ ಈಗಾಗಲೇ ಪವರ್ಸ್ ಎಲ್ಲ ನಿಮಗೆ ಗೊತ್ತಾಗಿದೆ ಅಲ್ವಾ, 10 ಪವರ್ 9 ಅಂತ ಹೇಳಿ ಅರ್ಥ. ಸೊ ದ್ಯಾಟ್ 1 ಗಿಗಾ 9 ಅಂದರೆ
1 into 10 power 9 ಇನ್ಸ್ಟ್ರಕ್ಷನ್ಸ್ ಪರ್ ಸೆಕೆಂಡ್. ಒಂದು ಸೆಕೆಂಡಿಗೆ ಇಷ್ಟು ಇನ್ಸ್ಟ್ರಕ್ಷನ್ಸ್. ಪ್ರತಿ ಜನರೇಷನ್ ಟು ಜನರೇಷನ್ ಏನಾಗ್ತಾ ಇದೆ, ಸ್ಪೀಡ್ ಆಫ್ ದಿ ಕಂಪ್ಯೂಟರ್ ಈಸ್ ಇನ್ಕ್ರೀಸಸ್ ಆ್ಯಂಡ್ ನಂಬರ್ ಆಫ್ ಇನ್ಸ್ಟ್ರಕ್ಷನ್ಸ್ ಎಕ್ಸಿಕ್ಯೂಟೆಡ್ ಪರ್ ಸೆಕೆಂಡ್ ಆಲ್ಸೋ ಇನ್ಕ್ರೀಸಸ್. ಓಕೆ, ಈ ಥರ ನಾವು ಇದನ್ನು MBPS ಆರ್ GBPS ಅಲ್ಲಿ ಮೆಷರ್ ಮಾಡ್ತಾ ಹೋಗ್ತೀವಿ ಸ್ಪೀಡನ್ನು. ಸೊ ದಟ್ in that first generation of computer, now first generation of computer era will be 1940 to 1956. 1940 to 1956. The first generation of computers used vacuum tubes. So vacuum tube ಯಾವ ಥರ ಇರುತ್ತೆ ಅಂತ ಹೇಳಿ ಇಲ್ಲಿ ರೆಪ್ರೆಸೆಂಟ್ ಮಾಡಿದ್ದೀನಿ ನೋಡಿ. So vacuum tubes, a sealed glass tube containing a near vacuum which allows the ಫ್ರೀ ಪ್ಯಾಸೇಜ್ ಫಾರ್ ಎಲೆಕ್ಟ್ರಿಕ್ ಕರೆಂಟ್. ಸೊ ಸ್ವಿಚಿಂಗ್ ಡಿವೈಸ್ ಆಗಿ ನಾವಿಲ್ಲಿ ಏನು ಯೂಸ್ ಮಾಡ್ತಿದ್ವಿ ಅಂದರೆ ವ್ಯಾಕ್ಯೂಮ್ ಟ್ಯೂಬನ್ನು ಯೂಸ್ ಮಾಡ್ತಿದ್ವಿ. ಸೊ ವ್ಯಾಕ್ಯೂಮ್ ಟ್ಯೂಬ್ ಯಾವ ಥರ ಇರುತ್ತೆ ಅಂತ ಹೇಳಿದ್ರೆ ಗ್ಲಾಸ್ ರಾಡ್, ಗ್ಲಾಸ್ ಟ್ಯೂಬಲ್ಲಿ ಸಮ್ ಸ್ಪೇಸ್ ಇರುತ್ತೆ. ಆ ಸ್ಪೇಸಲ್ಲಿ ಕರೆಂಟ್, ಎಲೆಕ್ಟ್ರಿಕ್ ಕರೆಂಟು ಫ್ಲೋ ಆಗೋ ಹಾಗೆ ಇರ್ತಿತ್ತು. ಫಾರ್ ಸರ್ಕ್ಯೂಟ್ರಿ ಆ್ಯಂಡ್ ಮ್ಯಾಗ್ನೆಟಿಕ್ ಡ್ರಮ್ಸ್ ಫಾರ್ ಮೆಮೊರಿ. ಸ್ವಿಚಿಂಗಿಗೆ ನಾವೇನು ಮಾಡ್ತಿದ್ವಿ ಅಂತ ಹೇಳಿದ್ರೆ ವ್ಯಾಕ್ಯೂಮ್ ಟ್ಯೂಬ್ಸ್ನ ಯೂಸ್ ಮಾಡ್ತಿದ್ವಿ. ಅದೇ ಥರ ಮೆಮೊರಿ ಸ್ಟೋರ್ ಆಗೋದಕ್ಕೆ ಮ್ಯಾಗ್ನೆಟಿಕ್ ಡ್ರಮ್ಗಳನ್ನ ಯೂಸ್ ಮಾಡ್ತಿದ್ವಿ. ದೇ ವರ್ ಆಫನ್ ಎನಾರ್ಮಸ್ ಆ್ಯಂಡ್ ಟೇಕಿಂಗ್ ಅಪ್ ಎಂಟೈರ್ ರೂಮ್. ಸೊ ಒಂದು ಕಂಪ್ಯೂಟರ್ ಇರಬೇಕು ಅಂತ ಹೇಳಿದ್ರೆ ಜಸ್ಟ್ ಇಮ್ಯಾಜಿನ್, ಇಫ್ ಯು ಕನ್ಸಿಡರ್ ಅವರ್ ಕಾಲೇಜ್ ಬಿಲ್ಡಿಂಗ್, ನಮ್ಮ ಕಾಲೇಜ್ ಬಿಲ್ಡಿಂಗನ್ನು ನೋಡಿದ್ದೀರಾ, ಆ ಒಂದು ಕಾಲೇಜ್ ಬಿಲ್ಡಿಂಗು ಫುಲ್ ಏನಾಗಿರ್ತಿತ್ತು, ಒಂದು ಕಂಪ್ಯೂಟರ್ ಸಿಸ್ಟಮ್ ಥರ ಆಗ್ತಿತ್ತು ಆ್ಯಂಡ್ ಲಾರ್ಜ್ ಪವರ್ ಕನ್ಸಂಪ್ಷನ್ಸ್ನ ಅದು ತಗೊಳ್ತಿತ್ತು. ಸೊ ದ್ಯಾಟ್ ಇಟ್ ಕನ್ಸ್ಯೂಮ್ಸ್ ಲಾರ್ಜ್ ಪವರ್ ಆ್ಯಸ್ ವೆಲ್ ಆಸ್ ಇಟ್ ಕನ್ಸ್ಯೂಮ್ಸ್ ಎಂಟೈರ್ ರೂಮ್ ಆರ್ ಎಂಟೈರ್ ಬಿಲ್ಡಿಂಗ್ಗೆ ಒಂದು ಕಂಪ್ಯೂಟರ್ ಸಿಸ್ಟಮ್ ಆಗಿ ಇರೋದಕ್ಕೆ ಇದನ್ನು ಯೂಸ್ ಮಾಡ್ತಿದ್ವಿ. ಅಂದರೆ ಇದು ಆ ಥರ ಯೂಸ್ ಆಗಿರ್ತಿತ್ತು. ಫಸ್ಟ್ ಜನರೇಷನ್ ಆಫ್ ಕಂಪ್ಯೂಟರ್ಸ್ ರಿಲೀಡ್ ಆನ್ ಮೆಷಿನ್ ಲೆವೆಲ್ ಲ್ಯಾಂಗ್ವೇಜ್. ಸೊ ಇಲ್ಲಿ ಲ್ಯಾಂಗ್ವೇಜಸಲ್ಲಿ 3 types ಆಫ್ ಲ್ಯಾಂಗ್ವೇಜಸ್ ಆರ್ ದೇರ್. ಸೊ ದೇರ್ ಆರ್ 3 types ಆಫ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಆರ್ ದೇರ್. ಒನ್ ಈಸ್ ಮೆಷಿನ್ ಲೆವೆಲ್ ಲ್ಯಾಂಗ್ವೇಜ್, assembly level language and high level language. There are 3 kinds of languages: machine level language, assembly level language and high level languages ಅಂತ ಹೇಳಿ 3 ತರಹದ ಲ್ಯಾಂಗ್ವೇಜ್ ಇದೆ. In machine level languages we use zeros and ones. So zeros and ones ನ ಇದು ಯೂಸ್ ಮಾಡುತ್ತೆ. ಅಂದರೆ ಮೆಷಿನ್ ಲೆವೆಲ್ ಅಂದರೆ ಕಂಪ್ಯೂಟರ್ ಇನ್ಸ್ಟ್ರಕ್ಷನ್ಸ್ ಆಪರೇಟ್ ಆಗೋವಂಥದ್ದು ಝೀರೋಸ್ ಆ್ಯಂಡ್ ಒನ್ಸ್ ಮೇಲೆ ಮಾತ್ರ. ಅಂದರೆ ನೆನ್ನೆ ಮೆಮೊರಿ ಹೇಳಿದ್ದೆ, ಮೆಮೊರೀಸಲ್ಲಿ ಸ್ಟೋರ್ ಆಗೋವಂಥದ್ದು ಇನ್ ದ ಫಾರ್ಮ್ ಆಫ್ ಝೀರೋಸ್ ಆ್ಯಂಡ್ ಒನ್ಸ್ ಅಂತ ಹೇಳ್ತಿದ್ವಿ. ಅದೇ ಥರ ಕಂಪ್ಯೂಟರ್ಸ್ ಆಪರೇಟ್ ಆಗೋದು ಕೂಡ 0 and 1 ಮೇಲೇ. ಇಲ್ಲಿ 0 ಅಂತ ಹೇಳಿದ್ರೆ ಆಫ್ ಅಂತ ಹೇಳಿ ತಗೊಳತ್ತೆ, 1 ಅಂತ ಹೇಳಿದ್ರೆ ಆನ್ ಕಂಡೀಷನ್ ಅಂತ ಹೇಳಿ ತಗೊಳತ್ತೆ. ಅಂದರೆ ಈ ವ್ಯಾಕ್ಯೂಮ್ ಟ್ಯೂಬ್ನ ನಾವು ಸ್ವಿಚಿಂಗ್ ಟೆಕ್ನಿಕ್ ಆಗಿ ಯೂಸ್ ಮಾಡ್ತಿದ್ವಿ. ಸ್ವಿಚಿಂಗ್ ಟೆಕ್ನಿಕ್ಕಿಗೆ ಸ್ವಿಚ್ ಅಂತ ಹೇಳಿದ್ರೆ ದೇರ್ ಆರ್ ಓನ್ಲಿ 2 ಪಾಸಿಬಿಲಿಟೀಸ್ ಇನ್ ಸ್ವಿಚ್. ಒನ್ ಈಸ್ ಆನ್ ಕಂಡೀಷನ್ ಆ್ಯಂಡ್ ಅನದರ್ ಒನ್ ಈಸ್ ಆಫ್ ಕಂಡೀಷನ್. ಸೊ ನಿಮ್ಮ ಮನೇಲಿ ಈಗ ಒಂದು ಲೈಟಿನ ಸ್ವಿಚ್ ಇರುತ್ತೆ, ಆ ಲೈಟಿನ ಸ್ವಿಚ್ಚನ್ನು ನೀವು ಐದರ್ ಆನ್ ಮಾಡಬೇಕು ಇಲ್ಲ ಆಫ್ ಮಾಡಬೇಕು. ಇವೆರಡು ಬಿಟ್ಟು ಬೇರೆ ಏನಾದರೂ ಕಂಡೀಷನ್ ಮಾಡೋಕ್ಕೆ ಬರುತ್ತಾ? ಬರೋದಿಲ್ಲ. ಅದೇ ಥರ ಸೊ ಬೈನರಿ ನಂಬರ್ಸ್ನ ನಾವು ಏನಕ್ಕೆ ತಗೊಳ್ತೀವಿ ಇಲ್ಲಿ ಅಂತ ಹೇಳಿದ್ರೆ, ಈ ಬೈನರಿ ನಂಬರ್ನ ಈಸಿಯಾಗಿ ನಾವು ಎಲೆಕ್ಟ್ರಿಕಲ್ ನೊಟೇಷನ್ಸ್ಗೆ ಯೂಸ್ ಮಾಡ್ಬೋದು. ದಟ್ ಈಸ್ ಇಫ್ ಇಟ್ ಈಸ್ 0 ದೆನ್ ಇಟ್ ವಿಲ್ ಬಿ ಕನ್ಸಿಡರ್ಡ್ ಆಸ್ ಆಫ್ ಕಂಡೀಷನ್, ಇಫ್ ಇಟ್ ಈಸ್ 1 ದೆನ್ ಇಟ್ ವಿಲ್ ಬಿ ಕನ್ಸಿಡರ್ಡ್ ಆಸ್ ಆನ್ ಕಂಡೀಷನ್. ಸೊ ವ್ಯಾಕ್ಯೂಮ್ ಟ್ಯೂಬನ್ನು ಇದಕ್ಕೆ ಯೂಸ್ ಮಾಡ್ತಿದ್ವಿ. ಆ್ಯಂಡ್ ಮೆಷಿನ್ ಲೆವೆಲ್ ಲ್ಯಾಂಗ್ವೇಜನ್ನು ಯೂಸ್ ಮಾಡ್ತಿತ್ತು ಅಂತ ಹೇಳಿದ್ರೆ, ಮೆಷಿನ್ ಲೆವೆಲ್ ಲ್ಯಾಂಗ್ವೇಜಸ್ ಆರ್ ಪ್ರೆಸೆಂಟ್ ಇನ್ ಬೈನರಿ ಲ್ಯಾಂಗ್ವೇಜ್. ಏನಾದ್ರು ಒಂದು ಬರಿಬೇಕು ಅಂತ ಹೇಳಿದ್ರೆ ಒಂದು ಆಲ್ಫಾಬೆಟ್ ಅಥವಾ ಒಂದು ನಂಬರಿಗೆ ಈ ಥರ ನಾವು ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಅದೇ ಥರ ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜಲ್ಲಿ ಏನಾಗಿರುತ್ತೆ ಅಂತ ಹೇಳಿದ್ರೆ, ಇದು ಸ್ವಲ್ಪ ಮೆಷಿನ್ ಲೆವೆಲ್ ಲ್ಯಾಂಗ್ವೇಜ್ ಥರ ಇರುತ್ತೆ, ಸ್ವಲ್ಪ ಹೈ ಲೆವೆಲ್ ಲ್ಯಾಂಗ್ವೇಜ್ ಥರನೂ ಇರುತ್ತೆ. ಹೈ ಲೆವೆಲ್ ಲ್ಯಾಂಗ್ವೇಜ್ ಅಂದರೆ ಏನು ಹಾಗಾದರೆ? ಇಟ್ ಯೂಸಸ್ ನಾರ್ಮಲ್ ಇಂಗ್ಲೀಷನ್ನೇ ಯೂಸ್ ಮಾಡಿಕೊಂಡು ಡಿಸೈನ್ ಮಾಡಿರೋವಂಥದ್ದು. ಸ್ವಲ್ಪ ಕೋಡಿಂಗಲ್ಲಿ ಅಂದರೆ ಸ್ವಲ್ಪ ಟೆಕ್ನಿಕ್ಸಲ್ಲಿ ವೇರಿಯೇಷನ್ಸ್ ಆಗುತ್ತೆ ಬಿಟ್ಟರೆ, ಅದೇ ಇಂಗ್ಲೀಷ್ ವರ್ಡ್ಸ್ಗಳನ್ನೇ ಆ್ಯಸ್ ಇಟ್ ಈಸ್ ನಾವೆಲ್ಲ ಏನು ಮಾಡ್ತೀವಿ, ಇಂಪ್ಲಿಮೆಂಟ್ ಮಾಡ್ಕೊಳ್ತೀವಿ, ಯೂಸ್ ಮಾಡ್ಕೊಳ್ತೀವಿ. ಆದ್ದರಿಂದ ದೇರ್ ಆರ್ 3 kinds ಆಫ್ ಲ್ಯಾಂಗ್ವೇಜಸ್. ಒನ್ ಈಸ್ ಮೆಷಿನ್ ಲೆವೆಲ್ ಲ್ಯಾಂಗ್ವೇಜ್, another one is assembly level language and another one is high level language. In these
this first generation of computer uses machine level language. Okay. Next, they were very expensive to operate, and in addition to using a great deal of electricity, generated a lot of heat. ನಾನು ಹೇಳಿದೆ ತುಂಬ ಬಲ್ಕಿ ಸೈಜಲ್ಲಿ ಇರೋದ್ರಿಂದ ಅದು ರಿಲೀಸ್ ಮಾಡೋಂಥ ಎಲೆಕ್ಟ್ರಿಸಿಟಿನೂ ಏನಾಗಿರ್ತಿತ್ತು, ತುಂಬ ಜಾಸ್ತಿ ಇರ್ತಿತ್ತು. ಸೊ ತುಂಬ ಜಾಸ್ತಿ ಇದ್ದಿದ್ದರಿಂದ ಹೀಟ್ ಕೂಡ ರಿಲೀಸ್ ಆಗುವಂಥದ್ದು ತುಂಬ ಮೋರ್ ದೆನ್ ಎನಫ್ ಇರ್ತಿತ್ತು. ಸೊ ವಿಚ್ ವಾಸ್ ಅಫನ್ ದ ಕಾಸ್ ಆಫ್ ಮಾಲ್ ಫಂಕ್ಷನ್. ಸೊ ತುಂಬ ಹೀಟ್ ಜಾಸ್ತಿ ಆಗ್ತಿದ್ದಂಗೆ ಏನಾಗುತ್ತೆ, ಮಿಸ್ಬಿಹೇವ್ನ ಮಾಡೋಕ್ಕೆ ಹೋಗುತ್ತೆ. ನಮಗೆ ಯಾವುದೋ ರೀತಿ ವರ್ಕ್ ಆಗಬೇಕಿತ್ತು, ಬಟ್ ಅದು ಆಗೋವಂಥ ಆಪರೇಷನ್ನೇ ಬೇರೆ ರೀತಿ ಆಗ್ತಿತ್ತು. ಸಿಂಪಲಾಗಿ ಹೇಳಬೇಕಾದ್ರೆ, ಸೊ ನಿಮಗೆ ಒಂದು ಸ್ವಲ್ಪ ಮೈ ಬಿಸಿ ಆಗಿದೆ, ಸ್ವಲ್ಪ ಜ್ವರ ಬಂದಂಗೆ ಆಗಿದೆ ಅಂತಂದರೆ, ಸೊ ನೀವು ನಾರ್ಮಲ್ ಆಗಿ ಬಿಹೇವ್ ಮಾಡಲ್ಲ. ಸ್ವಲ್ಪ ಅಂದರೆ ಏನು ಸುಸ್ತಾಗುವಂಥದ್ದು, ಏನು ಕೆಲಸ ಮಾಡೋಕ್ಕಾಗದೇ ಇರೋದು, ಏನು ಓದೋಕ್ಕಾಗದೇ ಇರೋದು, ಏನು ಬರೆಯೋಕ್ಕಾಗದೇ ಇರೋದು, ಲೇಸಿನೆಸ್ಸು ಆ ಥರ ಡೆವಲಪ್ ಆಗ್ತಾ ಹೋಗುತ್ತೆ. ಅಂದರೆ ಮಾಲ್ ಫಂಕ್ಷನಿಂಗ್, ನಿಮ್ಮ ನಾರ್ಮಲ್ ರೊಟೀನು, ನಿಮ್ಮ ನಾರ್ಮಲ್ ಫಂಕ್ಷನಿಂಗು ಆಗ್ತಾ ಇರಲ್ಲ, ಬೇರೆ ರೀತಿಯೇ ವರ್ಕ್ ಆಗ್ತಾ ಇರುತ್ತೆ. ಅದೇ ಥರನೇ ಇಲ್ಲೂ ಕೂಡ ಹೀಟ್ ಜಾಸ್ತಿ ರಿಲೀಸ್ ಆಗ್ತಿದ್ದರಿಂದ ವರ್ಕ್ ಆಗೋದು ಕೂಡ ಬೇರೆ ಮಾಲ್ ಫಂಕ್ಷನ್ ಆಗ್ತಿತ್ತು. ಆ್ಯಂಡ್ ಡಿಫೆಕ್ಟ್ ಆರ್ ಬ್ರೇಕ್ ಡೌನ್ ಅದೇನಾಗ್ತಿತ್ತು, ಅದರಿಂದ ಡ್ಯಾಮೇಜ್ ಆಗೋಂಥ ಪಾಸಿಬಿಲಿಟೀಸು ಕೂಡ ತುಂಬಾ ಇತ್ತು. ದಿ ಯುನಿವ್ಯಾಕ್ and ENIAC computers are examples of first generation of computer. So ENIAC and UNIVAC and ENIAC are ಅದು ಒಂದು ಕಂಪ್ಯೂಟರ್ ನೇಮಿಂಗ್ಸ್ ಅದು. ಸೊ ಅದನ್ನು ನಾವು ಫಸ್ಟ್ ಜನರೇಷನಿಗೆ ಎಕ್ಸಾಂಪಲ್ ಆಗಿ ತಗೊಳ್ತೀವಿ. ಹಾಗಾದರೆ ಯುನಿವ್ಯಾಕ್ ಆ್ಯಂಡ್ ಎನಿಯಾಕ್ ಅಂದರೆ ಏನು ಅಂತ ನೋಡೋಣಂತೆ. ಯುನಿವ್ಯಾಕ್ ಇಟ್ ಈಸ್ ಅಬ್ರಿವೇಟೆಡ್ ಆ್ಯಸ್ ಯೂನಿವರ್ಸಲ್ ಆಟೋಮ್ಯಾಟಿಕ್ ಕಂಪ್ಯೂಟರ್. ಈ ಮೂರು ಅಬ್ರಿವೇಷನ್ಸ್ ತುಂಬ ಇಂಪಾರ್ಟೆಂಟು, ನೆನಪಲ್ಲಿಟ್ಕೊಳ್ಳಿ. ಯೂನಿವರ್ಸಲ್ ಆಟೋಮ್ಯಾಟಿಕ್ ಕಂಪ್ಯೂಟರ್ಸ್. And ENIAC electrical numerical integrator and computer, and EDVAC electronic discrete variable automatic computer. So UNIVAC ಅಂದರೆ ಏನು ಹಾಗಾದರೆ, ಯೂನಿವರ್ಸಲ್ ಆಟೋಮ್ಯಾಟಿಕ್ ಕಂಪ್ಯೂಟರ್ಸ್. ENIAC electrical numerical integrator and computer. Don't get confused with terminologies. And EDVAC electronic discrete variable automatic computer. Okay, these are the three types of computers which were used in first generation of computer. Next is advantages of first generation of computer. It was only electronic device, first device to hold memory. ಸೊ ಫಸ್ಟ್ ಮೆಮೊರಿನ ಯೂಸ್ ಮಾಡೋದಂತಹ ಅಂದರೆ ಎಲೆಕ್ಟ್ರಾನಿಕಲಿ ಮೆಮೊರಿನ ಸ್ಟೋರ್ ಮಾಡೋದಂತಹ ಫಸ್ಟ್ ಡಿವೈಸ್ ಯಾವುದು ಹಾಗಾದರೆ ಫಸ್ಟ್ ಜನರೇಷನ್ ಆಫ್ ಕಂಪ್ಯೂಟರ್. ಸೊ ಡಿಸಡ್ವಾಂಟೇಜಸ್ ನಿಮಗೆ ಆಲ್ರೆಡಿ ಈಗ ಗೊತ್ತಾಗಿದೆ. ಟು ಬಲ್ಕಿ, ದಟ್ ಈಸ್ ಲಾರ್ಜ್ ಇನ್ ಸೈಜ್. ಸೊ ನಾವು ಹೇಳಿದ್ವಿ ಸೈಜ್ ತುಂಬಾ ದೊಡ್ಡ ಇರುತ್ತೆ. ವ್ಯಾಕ್ಯೂಮ್ ಟ್ಯೂಬ್ಸ್ ಬರ್ನ್ ಫ್ರೀಕ್ವೆಂಟ್ಲಿ, ವ್ಯಾಕ್ಯೂಮ್ ಟ್ಯೂಬ್ಸು ಬೇಗ ಲಾಸ್ ಆಗ್ತಾಯಿತ್ತು ಬಿಕಾಸ್ ಆಫ್ ಹೀಟಿಂದಾಗಿ ಏನಾಗ್ತಿತ್ತು, ಅದು ಡ್ಯಾಮೇಜ್ ಆಗ್ತಿತ್ತು. ದೇ ವರ್ ಪ್ರೊಡ್ಯೂಸಿಂಗ್ ಹೀಟ್. ಸೊ ಹೀಟನ್ನು ತುಂಬ ರಿಲೀಸ್ ಮಾಡ್ತಾಯಿತ್ತು. ಮೇಂಟೆನೆನ್ಸ್ ಪ್ರಾಬ್ಲಮ್. ಸೊ ಅದ್ರದ್ದು ಮೇಂಟೆನೆನ್ಸು ತುಂಬಾ ಕಷ್ಟ ಆಗ್ತದೆ, ಯಾಕಂದರೆ ಪದೇ ಡ್ಯಾಮೇಜ್ ಆಗ್ತಿದ್ರೆ ಅದನ್ನು ಮನೇಲಿ ಇಟ್ಕೊಳ್ಳೋದು ಕಷ್ಟ, ಅದನ್ನು ಕಾಪಾಡೋದು ಕಷ್ಟ, ಸಾಕೋದು ಕೂಡ ಕಷ್ಟ ಆಗಿರ್ತದೆ. ದೀಸ್ ಆರ್ ದಿ ಡಿಸ್ಅಡ್ವಾಂಟೇಜಸ್ ಆಫ್ ಫಸ್ಟ್ ಜನರೇಷನ್ ಆಫ್ ಕಂಪ್ಯೂಟರ್. ಸೊ ಇಲ್ಲಿ ನಿಮಗೆ ಎಕ್ಸ್ಪ್ಲೈನ್ ದಿ ಜನರೇಷನ್ ಆಫ್ ಕಂಪ್ಯೂಟರ್ಸ್ ಅಂತ ಕೇಳಿದ್ರೆ, ಸೊ ಫಸ್ಟ್ ಜನರೇಷನ್, ಸೆಕೆಂಡ್ ಜನರೇಷನ್ ಅದನ್ನು ಬರೀತೀರ. ಅದ್ರದ್ದು ಒಂದು ಅಡ್ವಾಂಟೇಜು ಒಂದು ಡಿಸ್ಅಡ್ವಾಂಟೇಜನ್ನು ಬರಿಬೇಕು. 5 ಮಾರ್ಕ್ಸಿಗೆ ಕೇಳ್ತಾರೆ, ಬರೀ ಅಷ್ಟೇ ಕೇಳಿದ್ರೆ. ಎಕ್ಸ್ಪ್ಲೈನ್ ಫಸ್ಟ್ ಜನರೇಷನ್ ಆಫ್ ಕಂಪ್ಯೂಟರ್ ಅಂತ ಕೇಳಿದ್ರು ಅಂತ ಹೇಳಿದ್ರೆ, ಫಸ್ಟ್ ಜನರೇಷನ್ ರಿಲೇಟೆಡ್ ಏನೇನಿದೆಯೋ ಅದಷ್ಟನ್ನು ಕೂಡ ಬರಿಬೇಕಾಗತ್ತೆ. ಸೊ ನಿಮಗೆ ಇದಕ್ಕೆ ಸದ್ಯಕ್ಕೆ ನೋಟ್ಸ್ ಅಂತ ಏನು, ಸ್ಟಡಿ ಮೆಟೀರಿಯಲ್ ಅಂತ ಏನು ಕೊಟ್ಟಿಲ್ಲ, ಬಟ್ ಟೆಕ್ಸ್ಟ್ ಬುಕ್ಕನ್ನು ಕಲೆಕ್ಟ್ ಮಾಡ್ಕೊಳ್ತಾ ಇದ್ದೀರಾ. ಅದೇ ಥರ ನೋಟ್ಸನ್ನು ನಾನೇನು ಮಾಡ್ತೀನಿ ಅಂತ ಹೇಳಿದ್ರೆ, ಇದ್ರದ್ದು ಸಾಫ್ಟ್ ಕಾಪಿನ ನಿಮಗೆ PDF ಮೇಲ್ ಮಾಡ್ತೀನಿ. ನಿಮ್ಮ ಮೇಲ್ ID ಗಳು ಆಲ್ರೆಡಿ ನಿಮ್ಮ ಮೆಂಟರ್ಸ್ ಹತ್ರ ಇದೆ. ನಿಮ್ಮ ಮೆಂಟರ್ಸಿಂದ ನಾನು ಕಲೆಕ್ಟ್ ಮಾಡ್ಕೊಂಡು ಅದನ್ನು ನಾನು PDF ಮೇಲ್ ಮಾಡ್ತೀನಿ. ಓಕೆ, ಫೈನ್. ನೆಕ್ಸ್ಟ್ ಈಸ್ ಸೆಕೆಂಡ್ ಜನರೇಷನ್ ಕಂಪ್ಯೂಟರ್. This generation of computer begins at 1956 and ends at 1963. In this generation, transistors replaced vacuum tubes in the second generation of computer. That means, in this generation of computers, transistors were replaced in the case of vacuum tube. Vacuum tube ಎಲ್ಲೆಲ್ಲಿತ್ತೋ ಅಲ್ಲೆಲ್ಲ ಏನು ಯೂಸ್ ಮಾಡಿದ್ರು, ಟ್ರಾನ್ಸಿಸ್ಟರ್ಸ್ನ ಯೂಸ್ ಮಾಡಿದ್ರು. Then what is transistors? Transistor is a 3-terminal semiconductor device.
So, 3 terminal semiconductor device. This device is much faster than vacuum tube ಗಿಂತ ತುಂಬಾನೇ ಫಾಸ್ಟ್ ಇರ್ತಿತ್ತು ಆ್ಯಂಡ್ ಇಟ್ ಈಸ್ ಸ್ಮಾಲರ್ ಇನ್ ಸೈಜ್ ಕೂಡ ಏನಾಗಿತ್ತು ಸ್ಮಾಲರ್ ಇನ್ ಸೈಜ್. ಸೊ ಸ್ವಿಚಿಂಗಿಗೆ ವ್ಯಾಕ್ಯೂಮ್ ಟ್ಯೂಬಿನ ಯೂಸ್ ಮಾಡ್ತಿದ್ರು. ಸ್ವಿಚಿಂಗಲ್ಲಿ ಡ್ಯಾಮೇಜ್ ಆಗೋಂಥ ಪಾಸಿಬಿಲಿಟೀಸ್ ಭಾಳ ಇತ್ತು. ಬಟ್ ಟ್ರಾನ್ಸಿಸ್ಟರ್ ಡಿಸೈನ್ ಮಾಡಿದ್ದೆ ಸ್ವಿಚಿಂಗಿಗೆ ಮತ್ತು ಆ್ಯಂಪ್ಲಿಫಿಕೇಷನಿಗೆ ಆಗಿರೋದ್ರಿಂದ ಸ್ವಿಚಿಂಗಿಗೆ ಅಂತ ಹೇಳಿ ಟ್ರಾನ್ಸಿಸ್ಟರ್ಸ್ನ ಯೂಸ್ ಮಾಡಿದ್ರು. ಸೆಕೆಂಡ್ ಜನರೇಷನ್ ಕಂಪ್ಯೂಟರ್ಸ್ ಮೂವ್ಡ್ ಫ್ರಮ್ ಕ್ರಿಪ್ಟಿಕ್ ಬೈನರಿ ಮೆಷಿನ್ ಲ್ಯಾಂಗ್ವೇಜ್ ಟು ಸಿಂಬಾಲಿಕ್. ಸೊ ಇಲ್ಲಿ ಬೈನರಿ ಲ್ಯಾಂಗ್ವೇಜ್ ನಾ ಏನು ಹೇಳಿದೆ ಮೆಷಿನ್ ಲೆವೆಲ್ ಲ್ಯಾಂಗ್ವೇಜು. ಸೊ ಆ ಮೆಷಿನ್ ಲೆವೆಲ್ ಲ್ಯಾಂಗ್ವೇಜಿಂದ ಎಲ್ಲಿಗೆ ಶಿಫ್ಟ್ ಆದರೂ ಹಾಗಾದರೆ ಸಿಂಬಲ್ಸ್ಗಳನ್ನ ರೆಪ್ರೆಸೆಂಟ್ ಮಾಡೋದಕ್ಕೆ ಶಿಫ್ಟ್ ಆದರು. ಸೊ ಸಿಂಬಲ್ಸ್ಗಳನ್ನ ಕೊಟ್ಟು ಡೇಟಾನ ಫೀಡ್ ಮಾಡೋವಂಥದ್ದು ಇರ್ಬೋದು, ಸ್ಟೋರ್ ಮಾಡೋವಂಥದ್ದು ಇರ್ಬೋದು, ಅಥವಾ ಪ್ರೋಸೆಸ್ ಮಾಡೋವಂಥದ್ದಕ್ಕೆ ಸಿಂಬಾಲಿಕ್ ರೆಪ್ರೆಸೆಂಟೇಷನ್ಸ್ನ ಯೂಸ್ ಮಾಡಿದ್ರು. ಹೈ ಲೆವೆಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ವರ್ ಆಲ್ಸೋ ಬೀಯಿಂಗ್ ಡೆವಲಪ್ಡ್ ಅಟ್ ದಿಸ್ ಟೈಮ್ ಸಚ್ ಆಸ್ ಅರ್ಲಿ ವರ್ಷನ್ಸ್ ಆಫ್ ಕೋಬಾಲ್ ಆ್ಯಂಡ್ ಫೋರ್ಟ್ರಾನ್. ಸೊ ಕೋಬಾಲ್ ಮತ್ತು ಫೋರ್ಟ್ರಾನ್ ಅನ್ನೋ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ಗಳನ್ನ ಈ ಸೆಕೆಂಡ್ ಜನರೇಷನ್ ಆಫ್ ಕಂಪ್ಯೂಟರಲ್ಲಿ ಡಿಸೈನ್ ಮಾಡಿದ್ರು. ದೀಸ್ ವರ್ ಆಲ್ಸೋ ದಿ ಫಸ್ಟ್ ಕಂಪ್ಯೂಟರ್ಸ್ ದಟ್ ಸ್ಟೋರ್ಡ್ ದೇರ್ ಇನ್ಸ್ಟ್ರಕ್ಷನ್ ಇನ್ ಮೆಮೊರಿ. ಸೊ ಮೆಮೊರಿಯಲ್ಲಿ ಸ್ಟೋರ್ ಆದಂತಹ ಫಸ್ಟ್ ಕಂಪ್ಯೂಟರ್ ಯಾವುದು ಹಾಗಾದರೆ ಸೆಕೆಂಡ್ ಜನರೇಷನ್ ಕಂಪ್ಯೂಟರ್. ಸೊ ಮೆಮೊರಿಯಲ್ಲೇ ಡೇಟಾ ಸ್ಟೋರ್ ಆದಂತಹ ಫಸ್ಟ್ ಕಂಪ್ಯೂಟರ್ ಸಿಸ್ಟಮ್ ಈಸ್ ಸೆಕೆಂಡ್ ಜನರೇಷನ್ ಆಫ್ ಕಂಪ್ಯೂಟರ್. Advantages: size reduced considerably as transistors used. ಟ್ರಾನ್ಸಿಸ್ಟರ್ಸ್ನ ಯೂಸ್ ಮಾಡಿದ್ದಕ್ಕೆ ಏನಾಯಿತು ಸೈಜ್ ರೆಡ್ಯೂಸ್ ಆಯಿತು. ದೇ ವರ್ ಫಾಸ್ಟ್, ವೆರಿ ಫಾಸ್ಟ್. ಏನಾಗಿತ್ತು ತುಂಬ ಫಾಸ್ಟಾಗಿ ಆಪ್ರೇಟ್ ಆಗ್ತಿತ್ತು ಆ್ಯಂಡ್ ವೆರಿ ಮಚ್ ರಿಲಯಬಲ್. ಸೊ ಇಲ್ಲಿ ಏನಾಗ್ತಿತ್ತು ತುಂಬ ಬೇಗ ಆಪ್ರೇಟ್ ಆಗ್ತಾಯಿತ್ತು, ಈಸಿಯಾಗಿ ಅವೈಲಬಲ್ ರಿಪ್ಲೇಸ್ ಮಾಡೋಂತಹ ಎಬಿಲಿಟಿ ಇತ್ತು. ಡಿಸ್ಅಡ್ವಾಂಟೇಜಸ್: ದೇ ಓವರ್ ಹೀಟೆಡ್ ಕ್ವಿಕ್ಲಿ. ಅಂದರೆ ಸ್ವಲ್ಪ ಹೀಟ್ ಆಗೋದು ಕೂಡ ಏನಾಗ್ತಿತ್ತು, ಹೀಟಿಂಗ್ ಪ್ರಾಬ್ಲಮ್ ಇಲ್ಲೂ ಇತ್ತು, ಅದು ಕೂಡ ಜಾಸ್ತಿನೇ ಇತ್ತು. ಮೇಂಟೆನೆನ್ಸ್ ಪ್ರಾಬ್ಲಮ್, ಡ್ಯೂ ಟು ಹೀಟಿಂಗ್ ಪ್ರಾಬ್ಲಮ್ ಅಗೈನ್ ಮೇಂಟೆನೆನ್ಸ್ ಪ್ರಾಬ್ಲಮ್ ಕಾಸ್ಡ್ ಇನ್ ಸೆಕೆಂಡ್ ಜನರೇಷನ್ ಆಫ್ ಕಂಪ್ಯೂಟರ್ಸ್. ಓಕೆ, ನೆಕ್ಸ್ಟ್ ಈಸ್ ಥರ್ಡ್ ಜನರೇಷನ್ ಆಫ್ ಕಂಪ್ಯೂಟರ್ ಇನ್ 1964 to 1971. ಸೊ 1964 ಇಂದ 1971 ತನಕ ಯಾವುದಿತ್ತು ಥರ್ಡ್ ಜನರೇಷನ್ ಆಫ್ ಕಂಪ್ಯೂಟರ್ಸ್ ಇತ್ತು. The development of the integrated circuit was the hallmark of the third generation of computer. So third generation of computer ಅಲ್ಲಿ ಏನು ಮಾಡಿದ್ರು ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್ನ ಯೂಸ್ ಮಾಡಿದ್ರು. ಅಂದರೆ ಟ್ರಾನ್ಸಿಸ್ಟರ್ಸ್ನ ಯೂಸ್ ಮಾಡ್ತಿದ್ರು. ಒಂದು ಟ್ರಾನ್ಸಿಸ್ಟರ್ ಇಷ್ಟು ಸೈಜ್ ಇರ್ತಿತ್ತು. ಸೊ ಇದು ಟ್ರಾನ್ಸಿಸ್ಟರ್ನ ಒಂದು ಸಿಂಬಲ್ ಅಂತ ತಗೊಂಡ್ವಿ ಅಂತಂದರೆ ಒಂದು ಟ್ರಾನ್ಸಿಸ್ಟರ್ ಇಷ್ಟುದ್ದ ಇರ್ತಿತ್ತು. ಬಟ್ 10 ಟ್ರಾನ್ಸಿಸ್ಟರ್ ಹಾಕಬೇಕು ಅಂದರೆ ಏನಾಗ್ತಿತ್ತು ಅಷ್ಟು ಸ್ಪೇಸು ತೊಗೊಳ್ತಿತ್ತು. ಬಟ್ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್ನ ಇಲ್ಲಿ ಯೂಸ್ ಮಾಡಿದ್ರು. ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಅಂತ ಹೇಳಿದ್ರೆ ಏನು, ಇಟ್ ಈಸ್ ಎ ಸ್ಮಾಲ್ ಸಿಲಿಕಾನ್ ಚಿಪ್ ಆ್ಯಂಡ್ ದೇರ್ ವಿಲ್ ಬಿ ಮೋರ್ ಟ್ರಾನ್ಸಿಸ್ಟರ್ಸ್ಗಳು ಇದರೊಳಗೇ ಇನ್ಸರ್ಟ್ ಆಗ್ತಿತ್ತು. ಸೊ ಟ್ರಾನ್ಸಿಸ್ಟರ್ಸ್ನ ಇದರೊಳಗೆ ಇನ್ಸರ್ಟ್ ಮಾಡಿ ಸೊ ಕಂಪ್ಯೂಟರ್ ಅಂದರೆ ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಅಂತ ಹೇಳಿ ಕರೆದ್ರು. ಆ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್ನ ಯೂಸ್ ಮಾಡಿದ್ರಿಂದ ಏನಾಯಿತು ಮೆಮೊರಿ ಸ್ಪೇಸ್ ಅಂದರೆ ಕನ್ಸ್ಯೂಮ್ ಮಾಡೋಂಥ ಸ್ಪೇಸ್ ಏರಿಯಾ ಏನಾಯಿತು ಇನ್ನೂ ರೆಡ್ಯೂಸ್ ಆಯಿತು. ಟ್ರಾನ್ಸಿಸ್ಟರ್ಸ್ ವರ್ ಮಿನಿಯೇಚರೈಸ್ಡ್ ಆ್ಯಂಡ್ ಪ್ಲೇಸ್ಡ್ ಆನ್ ಸಿಲಿಕಾನ್ ಚಿಪ್ ಕಾಲ್ಡ್ ಸೆಮಿಕಂಡಕ್ಟರ್. ಸಿಲಿಕಾನ್ ಚಿಪ್ ಅಥವಾ ಸೆಮಿಕಂಡಕ್ಟರ್ಸ್ ಮೇಲೆ ಏನು ಮಾಡಿದ್ರು ನಂಬರ್ ಆಫ್ ಟ್ರಾನ್ಸಿಸ್ಟರ್ಸ್ಗಳನ್ನ ಸಣ್ಣ ಮಾಡಿ ಇನ್ಕ್ಲೂಡ್ ಮಾಡ್ತಾ ಹೋದರು. ಇನ್ಸ್ಟೆಡ್ ಆಫ್ ಪಂಚ್ಡ್ ಕಾರ್ಡ್ಸ್ ಆ್ಯಂಡ್ ಪ್ರಿಂಟ್ಔಟ್ಸ್ users interacted with third generation computers through keyboard. ಸೊ ಪಂಚಡ್ ಕಾರ್ಡ್ ಅಂದರೆ ಮೆಕ್ಯಾನಿಕಲ್ಲು ಅಥವಾ ಎಲೆಕ್ಟ್ರಿಕಲ್. ಸೊ ಅದನ್ನು ಬಿಟ್ಟು ಏನು ಮಾಡಿದ್ರು ಕೀಬೋರ್ಡ್ ಡೆವಲಪ್ ಆಯಿತು. ಹಾಗಾದರೆ ಥರ್ಡ್ ಜನರೇಷನಲ್ಲಿ ಏನು ಡೆವಲಪ್ ಆಯಿತು ಕೀಬೋರ್ಡನ್ನು ಯೂಸ್ ಮಾಡಿದ್ರು. ಆ್ಯಂಡ್ ಮಾನಿಟರ್ಸ್ ಆ್ಯಂಡ್ ಇಂಟರ್ಫೇಸ್ಡ್ ವಿತ್ ಆಪರೇಟಿಂಗ್ ಸಿಸ್ಟಮ್. ಸೊ ಥರ್ಡ್ ಜನರೇಷನಲ್ಲಿ ನಮಗೇನಾಯಿತು ಆಪರೇಟಿಂಗ್ ಸಿಸ್ಟಮು ಕೂಡ ಡೆವಲಪ್ ಆಗ್ತಾ ಬಂತು. ಸೊ ಕೀಬೋರ್ಡ್ ಇಂಟ್ರೊಡ್ಯೂಸ್ ಮಾಡಿದ್ರು, ಮಾನಿಟರ್ ಇಂಟ್ರೊಡ್ಯೂಸ್ ಮಾಡಿದ್ರು ಆ್ಯಂಡ್ ಆಪರೇಟಿಂಗ್ ಸಿಸ್ಟಮ್ಸ್ನ ಡೆವಲಪ್ ಮಾಡ್ತಾ ಬಂದರು. ಅಲೋಡ್ ದಿ ಡಿವೈಸ್ ಟು ರನ್ ಮೆನಿ ಡಿಫ್ರೆಂಟ್ ಅಪ್ಲಿಕೇಶನ್ ಅಟ್ ಒನ್ ಟೈಮ್. ಸೊ ಮಲ್ಟಿಪಲ್ ಅಪ್ಲಿಕೇಶನ್ಸ್ನ ಒಂದೇ ಟೈಮಲ್ಲಿ ರನ್ ಮಾಡೋದಕ್ಕೆ ಈ ಥರ್ಡ್ ಜನರೇಷನಲ್ಲಿ ನಮಗೆ ತುಂಬಾ ಹೆಲ್ಪ್ ಆಯಿತು. ಸೊ ಮುಂಚೆ ಇದ್ದ ಜನ್ರೇಷನಲ್ಲಿ ಏನಾಗ್ತಿತ್ತು ಓನ್ಲಿ ಒಂದೊಂದೇ ಅಪ್ಲಿಕೇಶನ್ಗಳನ್ನ ರನ್ ಆಗ್ತಿತ್ತು, ಅದಕ್ಕೂ ತುಂಬ ಹೀಟ್ ಆಗ್ತಿತ್ತು. ಬಟ್ ಥರ್ಡ್ ಜನ್ರೇಷನಲ್ಲಿ ಅದು ಆ ಪ್ರಾಬ್ಲಮ್ ಸಾಲ್ವ್ ಆಗಿ ಮಲ್ಟಿಪಲ್ ಅಪ್ಲಿಕೇಶನ್ಸ್ ಆರ್ ಸೈಮಲ್ಟೇನಿಯಸ್ಲಿ ಎಕ್ಸಿಕ್ಯೂಟೆಡ್.
ಅಡ್ವಾಂಟೇಜಸ್ ಐಸಿಸ್ ಆರ್ ವೆರಿ ಸ್ಮಾಲ್ ಇನ್ ಸೈಜ್. ಐಸಿ ಸೈಜ್ ಏನಿರುತ್ತೆ ಅಂದರೆ ತುಂಬಾ ಸ್ಮಾಲ್ ಸೈಜಲ್ಲಿರುತ್ತೆ. ಇಂಪ್ರೂವ್ಡ್ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಯಿತು. ಪ್ರೊಡಕ್ಷನ್ ಕಾಸ್ಟ್ ಚೀಪ್. ಸೊ ಲಾರ್ಜ್ ಬಲ್ಕ್ ಸೈಜಲ್ಲಿ ಪ್ರೊಡಕ್ಷನ್ ಮಾಡೋದ್ರಿಂದ ಅದರ ಸೈಜ್ ಕಾಸ್ಟ್ ಕೂಡ ಏನಾಯಿತು ರಿಡ್ಯೂಸ್ ಆಗ್ತಾ ಬಂತು. ಡಿಸ್ಅಡ್ವಾಂಟೇಜಸ್ ಐಸಿಸ್ ಆರ್ ಸೊಫಿಸ್ಟಿಕೇಟೆಡ್. ಅಂದರೆ ಐಸಿನ ನಾವು ರಿಪೇರಿ ಮಾಡೋಕ್ಕೆ ಬರ್ತಿರಲಿಲ್ಲ. ಏನಾದ್ರು ಡ್ಯಾಮೇಜ್ ಆಯಿತು ಅಂತ ಹೇಳಿದ್ರೆ ಎಂಟೈರ್ ಐಸಿನ ಏನು ಮಾಡಬೇಕಾಗಿತ್ತು, ಚೇಂಜ್ ಮಾಡಬೇಕಾಗಿತ್ತು. ದಿಸ್ ಈಸ್ ದಿ ಡಿಸ್ಅಡ್ವಾಂಟೇಜಸ್ ಆಫ್ ಡಿಸ್ಅಡ್ವಾಂಟೇಜ್ ಆಫ್ ಥರ್ಡ್ ಜನ್ರೇಷನ್ ಆ್ಯಂಡ್ ದೀಸ್ ಆರ್ ಅಡ್ವಾಂಟೇಜಸ್. ಸೊ ಹಾಗಾದರೆ ಇಲ್ಲಿ ಏನೇ ನೀವು ಇಂಟ್ರೊಡ್ಯೂಸ್ ಮಾಡಿದ್ರು ಥರ್ಡ್ ಜನ್ರೇಷನಲ್ಲಿ, ಮೌಸ್ ಬಂತು, ಕೀಬೋರ್ಡ್ ಬಂತು, ಮಾನಿಟರ್ ಬಂತು, ಆಪರೇಟಿಂಗ್ ಸಿಸ್ಟಮ್ಸು ಕೂಡ ಡೆವಲಪ್ ಆಯಿತು. ಕ್ಲಿಯರ್? ಆ್ಯಂಡ್ ಇನ್ ಫೋರ್ತ್ ಜನರೇಷನ್, ದಟ್ ಈಸ್ 1971 ಟು ಪ್ರೆಸೆಂಟ್ ಡೇಸಲ್ಲಿ ಏನು ನೋಡ್ತಾ ಇದ್ದೀವಿ ಅದೆಲ್ಲದನ್ನು ಕೂಡ ಫೋರ್ತ್ ಜನರೇಷನ್ ಆಫ್ ಕಂಪ್ಯೂಟರ್ಸ್ ಅಂತ ಹೇಳಿ ಕರಿತೀವಿ. ದಿ ಮೈಕ್ರೋ ಪ್ರೊಸೆಸರ್ಸ್ ಬ್ರಾಟ್ ದಿ ಫೋರ್ತ್ ಜನರೇಷನ್ ಆಫ್ ಕಂಪ್ಯೂಟರ್ಸ್ ಆಸ್ ಥೌಸಂಡ್ಸ್ ಆಫ್ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್ ವರ್ ಬಿಲ್ಡ್ ಆನ್ ಟು ಎ ಸಿಂಗಲ್ ಸಿಲಿಕಾನ್ ಚಿಪ್. ಸೊ ಇಂಟಿಗ್ರೇಟೆಡ್ ಸರ್ಕ್ಯೂಟಲ್ಲಿ ಏನಾಗಿತ್ತು, ಥೌಸಂಡ್ಸ್ ಆಫ್ ಟ್ರಾನ್ಸಿಸ್ಟರ್ಸ್ನ ಇನ್ಕ್ಲೂಡ್ ಮಾಡಿದರು. ಅದೇ ಥರ ಮೈಕ್ರೋ ಪ್ರೊಸೆಸರ್ನ ತೊಗೊಂಡ್ವಿ ಅಂತ ಹೇಳಿದ್ರೆ ಥೌಸಂಡ್ಸ್ ಆಫ್ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್ನ ಏನು ಮಾಡಿದ್ರು ಅವರು ಇನ್ಸರ್ಟ್ ಮಾಡಿದ್ರು. ಯಾವುದಕ್ಕೆ? ಆಪರೇಷನಿಗೆ, ಸ್ವಿಚಿಂಗಿಗೆ. ದ ಇಂಟೆಲ್ 404, ಸೊ 4004 ವಾಸ್ ದಿ ಫಸ್ಟ್ ಮೈಕ್ರೋ ಪ್ರೊಸೆಸರ್. ಸೊ ಇದೇ ಫಸ್ಟ್ ಮೈಕ್ರೋ ಪ್ರೊಸೆಸರ್ ಇಂಟೆಲ್ 4004 ಚಿಪ್ ಡೆವಲಪ್ಡ್ ಇನ್ 1971, ಲೊಕೇಟೆಡ್ ಆಲ್ ದಿ ಕಾಂಪೊನೆಂಟ್ಸ್ ಆಫ್ ದಿ ಕಂಪ್ಯೂಟರ್. ಸೊ ಏನು ಮಾಡಿದ್ರು 1971ಅಲ್ಲಿ ಇಂಟೆಲ್ 4004 ಫಸ್ಟ್ ಮೈಕ್ರೋ ಪ್ರೊಸೆಸರ್ನ ಡೆವಲಪ್ ಮಾಡಿದ್ರು. ಫ್ರಮ್ ದಿ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಆ್ಯಂಡ್ memory to input or in output unit controls on a single chip. ಈ ಎಂಟೈರ್ ಆಪರೇಷನ್ ಇನ್ ಬ್ಲಾಕ್ ಡಯಾಗ್ರಾಮ್ ಬರ್ದಿದ್ವಲ್ಲ, ಆ ಎಂಟೈರ್ ಬ್ಲಾಕ್ ಆಪರೇಷನ್ಸ್ನು ಯಾವುದ್ರಲ್ಲಿ ಕಂಟ್ರೋಲ್ ಆಗ್ತಾ ಇತ್ತು? ಹಾಗಾದರೆ ಮೈಕ್ರೋ ಪ್ರೊಸೆಸರ್ ಇಂದನೇ ಕಂಟ್ರೋಲ್ ಆಗ್ತಿತ್ತು. ಸಿಂಗಲ್ ಚಿಪ್ ಅಂತ ಹೇಳಿದ್ರೆ ಹಿಯರ್ ಮೈಕ್ರೋ ಪ್ರೊಸೆಸರ್ ಇಂದನೇ ಕಂಟ್ರೋಲ್ ಆಗ್ತಿತ್ತು. ಫೋರ್ತ್ ಜನರೇಷನ್ ಕಂಪ್ಯೂಟರ್ ಆಲ್ಸೋ ಸಾ ದಿ ಡೆವಲಪ್ಮೆಂಟ್ ಆಫ್ GUI. GUI stands for ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್. ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ಡಿವೈಸನ್ನು ಇಲ್ಲಿ ರೆಡಿ ಮಾಡಿದ್ರು. ದ ಮೌಸ್ ಆ್ಯಂಡ್ ಹ್ಯಾಂಡ್ ಹೆಲ್ಡ್ ಡಿವೈಸಸ್. ಸೊ ಮೌಸ್ ಈಸ್ ಕಾಲ್ಡ್ ಆಸ್ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ಡಿವೈಸ್. ಕೀಬೋರ್ಡ್ ಈಸ್ ಕಾಲ್ಡ್ ಆಸ್ CUI. ಕೀಬೋರ್ಡನ್ನು ನಾವು ಕೀಬೋರ್ಡನ್ನು CUI ಅಂತ ಹೇಳಿ ಕರಿತೀವಿ. ದಟ್ ಈಸ್ ಕಮ್ಯಾಂಡ್ ಲೈನ್ ಯೂಸರ್ ಇಂಟರ್ಫೇಸ್. ಥ್ರೂ ಕಮ್ಯಾಂಡ್ಸ್ ನಾವೇನು ಮಾಡ್ತೀವಿ, ಯೂಸರ್ ಮತ್ತು ಕಂಪ್ಯೂಟರು ಇಂಟ್ರ್ಯಾಕ್ಷನ್ ಮಾಡುವಂಥದ್ದು. ಬಟ್ ಮೌಸ್ ಈಸ್ ಕಾಲ್ಡ್ ಆಸ್ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್. ದಟ್ ಮೀನ್ಸ್ ಗ್ರಾಫಿಕ್ಸ್ ಅಂತ ಹೇಳಿದರೆ ಥ್ರೂ ಇಮೇಜಸ್, ಥ್ರೂ ಟೆಕ್ಸ್ಟ್, ಥ್ರೂ ಐಕಾನ್ಸ್, ಥ್ರೂ logos, we will operate the computer system. Hence it is called as graphical user interface, or graphical user interface systems were developed in this stage of ಕಂಪ್ಯೂಟರ್. ಆ್ಯಂಡ್ ಹ್ಯಾಂಡ್ ಹೆಲ್ಡ್ ಡಿವೈಸಸ್ ಅಂತ ಹೇಳಿದ್ರೆ ಕೈಯಲ್ಲೇ ಹ್ಯಾಂಡಲ್ ಮಾಡುವಂತಹ ಡಿವೈಸ್ಗಳು ಲೈಕ್ ಜಾಯ್ಸ್ಟಿಕ್, ಪೆನ್, ಕ್ಯಾಮ್, ಅವೆಲ್ಲದನ್ನು ಕೂಡ ಪೆನ್, ಲೈಟ್ ಪೆನ್, ಮಾರ್ಕರ್, ಅವೆಲ್ಲದನ್ನು ಕೂಡ ಇದೇ ಕಂಪ್ಯೂಟರ್ ಸಿಸ್ಟಮ್ ಜನ್ರೇಷನಲ್ಲಿ ಡಿಸೈನ್ ಮಾಡಿರೋವಂಥದ್ದು. ಸೊ ಫೋರ್ತ್ ಜನ್ರೇಷನ್ ಅಂತ ಹೇಳಿದ್ರೆ ನಾವೇನೀಗ ಸಿಸ್ಟಮ್ಸ್ಗಳು ಯೂಸ್ ಮಾಡ್ತಾ ಇದ್ದೀವಲ್ಲ ಅದು ಫೋರ್ತ್ ಜನರೇಷನ್ ಸಿಸ್ಟಮ್ಸ್ ಆಗಿರುತ್ತೆ. ನೆಕ್ಸ್ಟ್ ಫಿಫ್ತ್ ಜನರೇಷನ್ ಆಫ್ ಕಂಪ್ಯೂಟರ್ ಪ್ರೆಸೆಂಟ್ ಆ್ಯಂಡ್ ಬಿಯಾಂಡ್. ಈಗಿರೋವಂಥದ್ದು ಮತ್ತು ಮುಂದೆ ಬರೋದೆಲ್ಲದು ಕೂಡ ಏನು ಫಿಫ್ತ್ ಜನರೇಷನ್. ಫಿಫ್ತ್ ಜನರೇಷನ್ಸ್ ಕಂಪ್ಯೂಟಿಂಗ್ ಡಿವೈಸಸ್ ಬೇಸ್ಡ್ ಆನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಥಿಂಗ್ ಬಟ್ ರೋಬೋಟಿಕ್ಸ್ ಮೇಲೆ ಇರುವಂತಹದ್ದು ಫಿಫ್ತ್ ಜನರೇಷನ್ ಆಫ್ ಕಂಪ್ಯೂಟರ್. Are still in development, though there are some applications such as voice recognition. ಸೊ ವಾಯ್ಸ್ ಬೇಸಿಸ್ ಮೇಲೇ ಆಪರೇಟ್ ಆಗುವಂಥ ಡಿವೈಸ್ಗಳು ಕೂಡ ಇನ್ನೂ ಡೆವಲಪ್ ಆಗ್ತಾನೆ ಇದ್ದಾವೆ. ದ ಯೂಸ್ ಆಫ್ ಪ್ಯಾರಲಲ್ ಪ್ರೊಸೆಸಿಂಗ್ ಆ್ಯಂಡ್ ಸೂಪರ್ ಕಂಡಕ್ಟರ್ಸ್ ಈಸ್ ಹೆಲ್ಪಿಂಗ್ ಟು ಮೇಕ್ ದಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ರಿಯಾಲಿಟಿ. ಸೊ ಪ್ಯಾರಲಲ್ ಪ್ರೊಸೆಸಿಂಗ್ ಅಂತ ಹೇಳಿದ್ರೆ ಒಂದೇ ಟೈಮಲ್ಲಿ ಮಲ್ಟಿಪಲ್ ಪ್ರೊಸೆಸ್ಗಳು ಅಟ್ಟೇ ಟೈಮಲ್ಲಿ ಆಗ್ತಾ ಇದೆ ಅಂತ ಹೇಳಿದ್ರೆ ಸೂಪರ್ ಕಂಡಕ್ಟಿಂಗ್ ಟೆಕ್ನಾಲಜಿಗಳನ್ನ ಯೂಸ್ ಮಾಡ್ಕೊಂಡಿರ್ತಾರೆ ಅಂದರೆ. ಆ್ಯಂಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇನ್ ರಿಯಾಲಿಟಿಯಲ್ಲಿ ಅದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆರ್ ರೋಬೋಟಿಕ್ಸನ್ನು ನಾವಿಲ್ಲಿ ಯೂಸ್ ಮಾಡ್ತಾ ಇದ್ದೀವಿ. ದಿ ಗೋಲ್ ಆಫ್ ಫಿಫ್ತ್ ಜನರೇಷನ್ ಕಂಪ್ಯೂಟಿಂಗ್ ಈಸ್ ಟು ಡೆವಲಪ್ ಡಿವೈಸಸ್ ದಟ್ ರೆಸ್ಪಾಂಡ್ಸ್ ಟು ನ್ಯಾಚುರಲ್ ಲ್ಯಾಂಗ್ವೇಜಸ್ ಇನ್ಪುಟ್ ಆ್ಯಂಡ್ ಆರ್ ಕೇಪಬಲ್ ಆಫ್ ಲರ್ನಿಂಗ್ ಆ್ಯಂಡ್ ಸೆಲ್ಫ್ ಆರ್ಗನೈಸೇಷನ್. ಸೊ ಈ ಸಿಸ್ಟಮ್ಗಳು ಹೇಗೆ ಡೆವಲಪ್ ಮಾಡ್ತಾ ಇದ್ದಾರೆ, ಹೇಗೆ ಇದ್ದಾವೆ ಅಂತಂದರೆ ಫಿಫ್ತ್ ಜನರೇಷನ್ದು
ತನ್ನಷ್ಟಕ್ಕೆ ತಾನೇ ನ್ಯಾಚುರಲ್ ಆಗಿ ವರ್ಕ್ ಮಾಡಬೇಕು, ಬೇಸ್ಡ್ ಆನ್ ನ್ಯಾಚುರಲ್ ಲ್ಯಾಂಗ್ವೇಜಸ್. ಅಂದರೆ ನಾವು ಏನು ಹೇಳ್ತೀವೋ ಅದಕ್ಕೆ ತಕ್ಕ ಹಾಗೆ ರೆಸ್ಪಾಂಡ್ ಮಾಡೋ ಹಾಗೆ ಇರಬೇಕು. ಆ್ಯಂಡ್ ಕೇಪಬಲ್ ಆಫ್ ಲರ್ನಿಂಗ್ ಸೆಲ್ಫ್ ಆರ್ಗನೈಸೇಷನ್, ತನ್ನಷ್ಟಕ್ಕೆ ತಾನೇ ಇದು ಅಲ್ಲ ಅಂತ ಹೇಳಿದ್ರೆ ತನಗೆ ತಾನೇ ಬೇರೆ ಕೆಲಸವನ್ನು ಮಾಡೋ ಅಂತಹ ಎಬಿಲಿಟಿ ಇರಬೇಕು. ಸೊ ಆ ಥರ ಸಿಸ್ಟಮ್ಸು ಈ ಜನರೇಷನ್ ಆಫ್ ಕಂಪ್ಯೂಟ್ರಲ್ಲಿ ಡಿಸೈನ್ ಮಾಡ್ತಾ ಇದ್ದಾರೆ ಮತ್ತು ಡಿಸೈನ್ ಆಗ್ತಾ ಇದ್ದಾವೆ. ಆ್ಯಂಡ್ ದೀಸ್ ಆರ್ ಸಮ್ ಆಫ್ ಫಿಫ್ತ್ ಜನರೇಷನ್ ಆಫ್ ಕಂಪ್ಯೂಟರ್ಸ್. ಸೊ ಫಿಫ್ತ್ ಜನರೇಷನಲ್ಲಿ ಸೂಪರ್ ಕಂಪ್ಯೂಟರ್ಸ್ ಟೆಕ್ನಾಲಜಿಗಳನ್ನೂ ಕೂಡ ಡೆವಲಪ್ ಮಾಡಿದ್ದಾರೆ. ಅದನ್ನು ಯೂಸ್ ಮಾಡಿಕೊಂಡು ವೆದರ್ ಫೋರ್ಕಾಸ್ಟಿಂಗ್ ಇರ್ಬೋದು, ಅಕ್ಯುರೇಸಿ ಇರ್ಬೋದು, ಅದೇ ಥರ ರಿಸರ್ಚ್ ಪರ್ಪಸ್ ಇರ್ಬೋದು, ಅಥವಾ ಡಿಫೆನ್ಸ್ ಪರ್ಪಸ್ ಇರ್ಬೋದು, ಅಥವಾ ಬೇರೆ ಇನ್ಯಾವುದೋ ಒಂದು ನ್ಯಾಚುರಲ್ ಕೆಲಾಮಿಟೀಸ್ಗಳನ್ನ ಡಿಟೆಕ್ಟ್ ಮಾಡುವಂತಹ ಇರ್ಬೋದು. ಅದಕ್ಕೆಲ್ಲದಕ್ಕೂ ಕೂಡ ಈಗ ಅಟ್ ಪ್ರೆಸೆಂಟ್ 4th ಜನರೇಷನ್ ಆ್ಯಂಡ್ 5th ಜನರೇಷನ್ ಆಫ್ ಕಂಪ್ಯೂಟರ್ಸ್ನ ಯೂಸ್ ಮಾಡಿ ಸ್ಟಡಿ ಮಾಡ್ತಾ ಇರೋವಂಥದ್ದು. ದೀಸ್ ಆರ್ 5 ಜನರೇಷನ್ಸ್ ಆಫ್ ಕಂಪ್ಯೂಟರ್. ಸೊ ಹಾಗಾದರೆ ಜಸ್ಟ್ ರೀಕಾಲ್ ಮಾಡ್ಕೊಳ್ಳೋಣಂತೆ. ಫಸ್ಟ್ ಜನರೇಷನ್ ಆಫ್ ಕಂಪ್ಯೂಟರ್, ಇನ್ ಫಸ್ಟ್ ಜನರೇಷನ್ ಆಫ್ ಕಂಪ್ಯೂಟರ್ ENIAC, EDVAC ಆ್ಯಂಡ್ UNIVACs are introduced. Vacuum tubes are used for switching purpose and magnetic drums are used for memory. Second ಜನರೇಷನಲ್ಲಿ ಏನು ಯೂಸ್ ಮಾಡಿದ್ರು, ಟ್ರಾನ್ಸಿಸ್ಟರ್ಸ್ ವರ್ ಯೂಸ್ಡ್ ಆ್ಯಂಡ್ ಹೈ ಲೆವೆಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಲೈಕ್ COBOL and Fortran were developed. In first generation machine level languages were used, and in second generation computer also transistors were used as a switching device and magnetic tapes are used for memory device. And in third generation of computer ICs were used for switching technique, and here keyboard and monitors were developed, and also operating systems also developed. In the 4th generation of computer, microprocessors are used for operation, and also graphical user interface, that is mouse and handheld devices are also developed. And 5th generation, artificial intelligence and voice recognition systems are being to be developed. So these are the 5 different generations of ಕಂಪ್ಯೂಟರ್. ಸೊ ಇದು ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಕರೆಕ್ಟಾಗಿ ನಿಮ್ಮ ಮೆಟೀರಿಯಲ್ ಟೆಕ್ಸ್ಟ್ ಬುಕ್ನ ಓದ್ಕೊಳ್ಳಿ ಒಂದು ಸತಿ. ಅದೇ ಥರ ನೋಟ್ಸ್ನ ನಾನು ಮೇಲೂ ಕೂಡ ಮಾಡ್ತೀನಿ ನಿಮಗೆ. ಆ್ಯಂಡ್ ಕರೆಕ್ಟಾಗಿ ಯಾವ್ಯಾವ ಜನರೇಷನಲ್ಲಿ ಏನೇನಾಯಿತು ಅಂತ ಹೇಳಿ ಕೀ ಫೀಚರ್ಸ್ಗಳನ್ನ ಒಂದು ಕಡೆ ನೋಟ್ ಮಾಡ್ಕೊಳ್ತಾ ಬನ್ನಿ. ಇದು ಬರೀ ನಿಮ್ಮ ಈಗ ಅಕಾಡೆಮಿಕ್ಕಿಗೆ ಮಾತ್ರ ಅಲ್ಲ, ನೀವು ಮುಂದೆ ಹೈಯರ್ ಎಜುಕೇಷನ್ ಮುಗಿದ ಮೇಲೆ ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಹೋದರೂ ಕೂಡ, ಅಥವಾ ಯಾವುದೇ ಒಂದು ಬ್ಯಾಂಕಿಂಗ್ ಎಕ್ಸಾಮ್ಸ್, UPSC ಎಕ್ಸಾಮ್ಸ್, ಯಾವುದೇ ಎಕ್ಸಾಮ್ಸ್ನ ಅಟೆಂಡ್ ಮಾಡೋದಾದರೂ ಕೂಡ ಈ ಜನರೇಷನ್ ಆಫ್ ಕಂಪ್ಯೂಟರ್ಸ್ ಬಗ್ಗೆ ನಿಮಗೆ ಒಂದು ಸ್ವಲ್ಪ ಐಡಿಯಾ ಇರಬೇಕು. ಓಕೆ, ಸೊ ಇಲ್ಲಿಗೆ ಈ ಸೆಕೆಂಡ್ ಸೆಷನ್ನ ಟರ್ಮಿನೇಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಸೆಷನಲ್ಲಿ ಮತ್ತೆ ಕಂಪ್ಯೂಟರ್ಸಲ್ಲಿ ಯಾವ ಟೈಪ್ ಇದೆ ಅನ್ನೋದನ್ನು ನೋಡೋಣಂತೆ. ಥ್ಯಾಂಕ್ ಯು.